What's up, future officers? Welcome back to day 4 of Prayatna, which is our 70-day challenge. So, ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ವಿ ಆರ್ ಸೀಯಿಂಗ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಹೋದ್ ಸರಿ ದೇ ಹಡ್ ಆಸ್ಕ್ಡ್ ಅಬೌಟ್ ಕಾನ್ಷಿಯನ್ಸ್, ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಆಸ್ ಎಥಿಕಲ್ ಸೋರ್ಸಸ್ ಆಫ್ ಗೈಡೆನ್ಸ್. ಓಕೆ, ಸೊ ಅದರಲ್ಲಿ ಈ ಸರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಬಗ್ಗೆ ಇವತ್ತು ನಾವು 360 ಡಿಗ್ರಿ ನಾವು ಇವತ್ತು ಕವರ್ ಮಾಡೋಣ. ಓಕೆ, ಏನಿದು ಕಾನ್ಷಿಯನ್ಸ್ ಆಸ್ ಅ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್ ಅಂತ ಒಂದು ಟಾಪಿಕ್, ರೈಟ್? ಕಾನ್ಷಿಯನ್ಸ್ ಅಂದ್ರೆ ಏನು? ನಾವು ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೀವಿ. ಕಾನ್ಷಿಯನ್ಸ್ ಇಸ್ ನಥಿಂಗ್ ಬಟ್ ಪ್ರಿಸ್ಕ್ರಿಪ್ಷನ್ಸ್ ಆಫ್ ಡೂಸ್ ಅಂಡ್ ಪ್ರಾಹಿಬಿಷನ್ಸ್ ಆಫ್ ಡೋಂಟ್ಸ್, ರೈಟ್? ಇಟ್ ಈಸ್ ದಟ್ ಇನ್ಹಿಬಿಟರಿ ಕಂಡೀಷನಿಂಗ್ ವಿಚ್ ಪ್ರಿವೆಂಟ್ಸ್ ಅಸ್ ಫ್ರಮ್ ಗೋಯಿಂಗ್ ಅಸ್ಟ್ರೇ ಅಂತಾನು ಇನ್ನೊಂದು ಡೆಫಿನೇಷನ್ ನೋಡಿದ್ವಿ. ಆಮೇಲೆ ವಿ ಆಲ್ಸೋ ಸಾ ದಟ್ ಇಟ್ ಇಸ್ ಅ ಡ್ರೈವಿಂಗ್ ಫೋರ್ಸ್ ಫಾರ್ ಮೊರಾಲಿಟಿ ಅಂತ ಒಂದು ನೋಡಿದ್ವಿ, ರೈಟ್? ಇಟ್ ಈಸ್ ಸರ್ಟನ್ ಗೋಲ್ಸ್ ವಿಚ್ ಆರ್ ಚೆರಿಶ್ಡ್ ಅಂಡ್ ದೇರ್ ಫೋರ್ ಶುಡ್ ಬಿ ಪರ್ಸ್ಯೂಡ್ ಅಂತ ಇನ್ನೊಂದು ಡೆಫಿನೇಷನ್ ಇದೆ. ಸುಮಾರಷ್ಟು ಡೆಫಿನೇಷನ್ಸ್ ಇದೆ. ಓಕೆ, ಇವತ್ತು ಸಿನ್ಸ್ ವಿ ಆರ್ ಡೀಲಿಂಗ್ ಎಕ್ಸ್ಕ್ಲೂಸಿವ್ಲಿ ವಿತ್ ಕಾನ್ಷಿಯನ್ಸ್, ಇವತ್ತು ನಾವು ಒಂದ್ ಸ್ವಲ್ಪ ಒಳಗಡೆ ಹೋಗಿ ಕಾನ್ಷಿಯನ್ಸ್ ಬಗ್ಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ. ಇದೇ ಇವತ್ತಿನ ಕ್ಲಾಸಿನ ಉದ್ದೇಶ, ರೈಟ್? ಸೊ ನಾವಿವತ್ತು ನೋಡಕ್ ಹೋದ್ರೆ ವಿ ಆರ್ ಲುಕಿಂಗ್ ಎಟ್ ಕಾನ್ಷಿಯನ್ಸ್ ಆಸ್ ಎಥಿಕಲ್ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್. ಓಕೆ, ಸೊ ಮೊದಲು ಕಾನ್ಷಿಯನ್ಸ್ ಆಸ್ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್ ನೋಡಕ್ಕಿಂತ ಮುಂಚೆ ಕಾನ್ಷಿಯನ್ಸ್ ಅಂದ್ರೆ ಏನು, ಅಂದ್ರೆ ಮನಸ್ಸಾಕ್ಷಿ ಅಂದ್ರೆ ಏನು, ಆತ್ಮಸಾಕ್ಷಿ ಅಂದ್ರೆ ಏನು ಅಂತ ಮೊದಲು ನೋಡೋಣ, ರೈಟ್? ಸೊ ಕಾನ್ಷಿಯನ್ಸ್ ಅಂದ್ರೆ ಏನು ನೋಡಿ, ಇಟ್ ಇಸ್ ಅ ಪರ್ಸನ್ಸ್ ಮಾರಲ್ ಕಾಂಪಾಸ್ ಅಂತ ಹೇಳ್ಬೋದು. ಓಕೆ, ಇದು ಕೆಲವೊಂದು ಕೀವರ್ಡ್ಸ್. ಈ ಕೀವರ್ಡ್ಸ್ ಏನಾದ್ರು ನೀವು ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದಾದ್ಮೇಲೆ ನಿಮ್ ಮಾರ್ಕ್ಸೇ ಸಿಗಲ್ಲ. ಓಕೆ, ಸೊ ಇಟ್ ಇಸ್ ಅ ಮಾರಲ್ ಕಾಂಪಾಸ್ ಅಂತ ಬರಿಬಹುದು. ಇಟ್ ಇಸ್ ಅನ್ ಇಂಟ್ರಿನ್ಸಿಕ್ ಇಂಟ್ಯೂಟಿವ್ ಕೆಪಾಸಿಟಿ ಅಂತ ಬರಿಬಹುದು. ಇಂಟ್ರಿನ್ಸಿಕ್ ಇಂಟ್ಯೂಟಿವ್ ಕೆಪಾಸಿಟಿ ಅಂದ್ರೆ ನಮ್ ಒಳಗಿರುವಂತ ಒಂದು ಕೆಪಾಸಿಟಿ. ಇಟ್ ಇಸ್ ಇಂಟ್ರಿನ್ಸಿಕ್ ವಿತ್ ಇನ್ ಅಸ್. ಓಕೆ, ದಟ್ ಅಲ್ಟಿಮೇಟ್ಲಿ ಗೈಡ್ಸ್ ಅಸ್, ಹೆಲ್ಪ್ಸ್ ಅಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ರೈಟ್ ಅಂಡ್ ರಾಂಗ್, ರೈಟ್? ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಬಟ್ ಯಾವಾಗ್ಲೂ ಯಾರಾದ್ರೂ ಹೇಳಿರುವಂತ ಒಂದು ಡೆಫಿನೇಷನ್ ಬರೆದ್ರೆ ಯಾವಾಗ್ಲೂ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಯಾರ್ ಡೆಫಿನೇಷನ್ ನಾವ್ ಇವತ್ತು ನೋಡ್ತಾ ಇದೀವಿ? ಓಕೆ, ಒಂದ್ ಡೆಫಿನೇಷನ್ ನನ್ ಸಿಕ್ತು, ಜೋಸೆಫ್ ಬಟ್ಲರ್ ಅಂತ ಹೇಳಿರೋರು. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಓಕೆ, ಕಾನ್ಷಿಯನ್ಸ್ ಅನ್ನೋದು ಇಟ್ ಇಸ್ ಅ ಗಾಡ್ ಗಿವನ್ ಅಬಿಲಿಟಿ ಟು ರೀಸನ್ ಅಂಡ್ ಆರ್ ನ್ಯಾಚುರಲ್ ಗೈಡ್ ವಿತ್ ಅಲ್ಟಿಮೇಟ್ ಅಥಾರಿಟಿ ಅಂತ ಹೇಳ್ತಾರೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ ಡೆಫಿನೇಷನ್. ಇದನ್ನ ಆದಷ್ಟು ಹಾಗೆ ಬರೆಯಕ್ಕೆ ನೀವು ಟ್ರೈ ಮಾಡ್ಬೇಕು, ಓಕೆ, ಎಕ್ಸಾಮ್ ಅಲ್ಲಿ, ರೈಟ್? ಸೊ ಇವಾಗ ಕೀವರ್ಡ್ಸ್ ಅಂತ ಹೇಳ್ತಾ ಇದ್ನಲ್ವಾ, ಅಂದ್ರೆ ಕೀವರ್ಡ್ಸ್ ಅಂದ್ರೆ ಈ ವರ್ಡ್ಸ್ ನಿಮ್ ಆನ್ಸರ್ ಅಲ್ಲಿ ಕಾಣ್ ಬಂದ್ರೆ ನಿಮ್ಗೆ ಯಾವಾಗ್ಲೂ ಒಂದು ಆನ್ಸರ್ ಒಂದ್ ಸ್ವಲ್ಪ ಟೆಕ್ನಿಕಲ್ ಆಗಿ ಚೆನ್ನಾಗಿ ಮಾಡಿದೀರಾ ಅಂತ ಅರ್ಥ, ರೈಟ್? ಸೊ ಆದಷ್ಟು ಈ ಕೀವರ್ಡ್ಸ್ ನ ಡ್ರಾಪ್ ಮಾಡೋಕ್ಕೆ ನೀವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ಬೇಕು. ಏನದು ಕೀವರ್ಡ್ಸ್? ಒಂದು ಕಾನ್ಷಿಯನ್ಸ್ ಬಗ್ಗೆ ಆನ್ಸರ್ ಬರೆಯುವಾಗ ಯಾವಾಗ್ಲೂ ಇನ್ನರ್ ವಾಯ್ಸ್ ಅಂತ ಎಲ್ಲಾದ್ರೂ ಒಂದ್ ಕಡೆ ಮೆನ್ಷನ್ ಮಾಡಬೇಕು. ಸೆಕೆಂಡು, ಇಟ್ ಇಸ್ ಅನ್ ಇಂಟರ್ನಲ್ ಮಾನಿಟರ್ ಅಂತಾನು ಇರುತ್ತೆ. ಮೂರನೇದು, ಇಟ್ ಇಸ್ ಅ ಮಾರಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಮಾರಲ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಮೊರಾಲಿಟಿ ಇಂದನೇ ಕಾನ್ಷಿಯನ್ಸ್ ಅಲ್ವಾ, ನಾವು ಮೊದಲನೇ ಕ್ಲಾಸ್ ಅಲ್ಲಿ ನೋಡಿದೀವಿ. ಓಕೆ, ನೆಕ್ಸ್ಟ್ ಇಟ್ ಇಸ್ ದ ಲಾ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಯಾರು? ಒಂದು ಫಿಲಾಸಫರು, ಇವ್ರ ಹೆಸರು ನ್ಯೂಮನ್ ಅಂತ. ಓಕೆ, ನೆಕ್ಸ್ಟ್ ರೂಸೋ. ರೂಸೋ ಎಲ್ಲರಿಗೂ ಗೊತ್ತೇ ಇರುತ್ತೆ, ನೀವು ಆಲ್ರೆಡಿ ಓದಿರ್ತೀರಾ. ಓಕೆ, ಗವರ್ನೆನ್ಸ್ ಅಲ್ಲಿ ಇಲ್ಲಿ. ಓಕೆ, ಸೊ ಇಟ್ ಇಸ್ ಅ ಡಿವೈನ್ ಇಂಟೀರಿಯರ್ ವಾಯ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಹಿ ಇಸ್ ಬ್ರಿಂಗಿಂಗ್ ಅ ಡಿವೈನ್ ಇಂಟರ್ವೆನ್ಷನ್ ಇಲ್ಲಿ. ಓಕೆ, ನೆಕ್ಸ್ಟ್ ಬಂದು ಮಾರಲ್ ಇನ್ಸೈಟ್ಸ್ ಅಂತ. ನೆಕ್ಸ್ಟ್ ವಾಯ್ಸ್ ಆಫ್ ಇನ್ನರ್ ಸೆಲ್ಫ್ ಅಂತ. ಓಕೆ, ಸೊ ಇದೆಲ್ಲಾನು ಕೀವರ್ಡ್ಸ್. ಓಕೆ, ಇವಾಗ ಮುಂದೆ ಹೆಡ್ಡಿಂಗ್ ಹೋಗೋಣ. ಓಕೆ, ಸೊ ಮುಂದೆ ಏನ್ ಹೆಡ್ಡಿಂಗ್ ನೋಡ್ತಾ ಇದ್ದೀನಿ, ಈ ಒಂದು ಆತ್ಮಸಾಕ್ಷಿ ಅಥವಾ ಮನಸ್ಸಾಕ್ಷಿಗೆ ಪ್ರಾಮುಖ್ಯತೆ ಏನು, ಓಕೆ, ಅಂದ್ರೆ ಸಿಗ್ನಿಫಿಕೆನ್ಸ್ ಏನು ಅಂತ ನೋಡೋಣ. ಓಕೆ, ಆಸ್ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್. ಓಕೆ, ಈ ಮನಸ್ಸಾಕ್ಷಿ ಅನ್ನೋದು ನಮ್ ನಾವು ನೈತಿಕತೆಯಿಂದ ಇರಬೇಕು ಅಂತ ಹೇಗದು ನಮ್ಮನ್ನ ಗೈಡ್ ಮಾಡುತ್ತೆ. ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಲುಕಿಂಗ್ ಅಟ್. ಮೊದಲು, ಓಕೆ, ಫಸ್ಟ್ ಪಾಯಿಂಟ್ ಏನಂದ್ರೆ, ಇಟ್ ಗಿವ್ಸ್ ಅಸ್ ಮಾರಲ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಓಕೆ, ಮಾರಲ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಸೊ ಈ ಮಾರಲ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂದ್ರೆ ನಾವು ವೈಯಕ್ತಿಕವಾಗಿ ಒಂದು ಒಳ್ಳೆಯವರಾಗ್ತೀವಿ. ಓಕೆ, ಸೊ ಅರಿಸ್ಟಾಟಲ್ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಈ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಯೂಡೈಮೋನಿಯಾ ಅಂತ. ಓಕೆ, ಸೊ ಈ ಯೂಡೈಮೋನಿಯಾ ಅಂದ್ರೆ ಏನು? ಓಕೆ, ಸೊ
ಯುಡೈಮೋನಿಯಾ ಇಸ್ ನಥಿಂಗ್ ಬಟ್ ಪ್ರತಿ ಒಂದು ಕ್ಷಣ, ಓಕೆ, ಆ ಕ್ಷಣಕ್ಕೆ ನೀವು ಬದುಕಿ ಅಂತ. ಓಕೆ, ಸೊ ಇಟ್ ಇಸ್ ಲಿವ್ ಎವ್ರಿ ಮೂಮೆಂಟ್ ಅಟ್ ದಟ್ ಮೂಮೆಂಟ್. ಓಕೆ, ಮತ್ತೆ ನಿಮ್ ಕೆಪಾಸಿಟಿ, ನಿಮ್ ಕೈಯಲ್ಲಿ ಏನಿದೆಯೋ ಅದನ್ನ ಕಂಟ್ರೋಲ್ ಮಾಡಿ, ನಿಮ್ ಕೈಯಲ್ಲಿ ಏನಿಲ್ವೋ ಅದನ್ನ ಕಂಟ್ರೋಲ್ ಮಾಡಬೇಡಿ. ಓಕೆ, ಮತ್ತೆ ಮೂರನೇದು ಬಂದು ಯಾವಾಗ್ಲೂ ಎಷ್ಟಾಗುತ್ತೋ ಅಷ್ಟು ಸಂತೋಷವಾಗಿರಿ. ನೀವು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಗೊಳ್ಳಿ ಎಲ್ಲೆಲ್ಲಿ ಆಗುತ್ತೋ ಅದ್ ಲೈಫಲ್ಲಿ. ಈ ಮೂರು ಫ್ಯಾಕ್ಟರ್ಸ್ ನಿಮ್ಗೆ ಯಾವಾಗ ಕಂಬೈನ್ ಆಗುತ್ತೋ ಅವಾಗ ನೀವೊಂದು ಸ್ಟೇಟ್ ಆಫ್ ಬ್ಲಿಸ್, ಸ್ಟೇಟ್ ಆಫ್ ಹ್ಯಾಪಿನೆಸ್ ಹೋಗ್ತೀರಾ. ಅದೇ ಯುಡೈಮೋನಿಯಾ ಅಂತ ಹೇಳ್ತಾರೆ. ಓಕೆ, ಸೊ ಯುಡೈಮೋನಿಯಾ ಬಂದು ಇಟ್ ಇಸ್ ಅನ್ ಆಲ್ಟ್ರೂಯಿಸ್ಟಿಕ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಏನೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಒಂದು ಪ್ರಿನ್ಸಿಪಲ್, ಸೆಲ್ಫ್ಲೆಸ್ನೆಸ್, ರೈಟ್? ಸೊ ಹಾಗೆ ಈ ಕಾನ್ಶಿಯನ್ಸ್ ಪ್ರಕಾರ ನಡೆಯೋರು, ಓಕೆ, ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಒಂದು ಫಿಲಾಸಫರ್ ಇದ್ದಾರೆ. ಇವರು ಕೆಲವೊಂದು ಟರ್ಮ್ಸ್ ಕೊಡ್ತಾರೆ. ಆ ಫಿಲಾಸಫೀಸ್ ಬಗ್ಗೆ ಎಲ್ಲ ಇವಾಗ ಡಿಸ್ಕಸ್ ಮಾಡಕ್ ಆಗಲ್ಲ, ಇದು ಜಸ್ಟ್ ಒಂದು ಯೂಟ್ಯೂಬ್ ಕ್ಲಾಸ್ ಅಷ್ಟೇ. ಇದು ಎಲ್ಲ ನಾವು ಕ್ಲಾಸ್ ಅಲ್ಲಿ ಯೂಶಲಿ ಡಿಸ್ಕಸ್ ಮಾಡ್ತೀವಿ. ಬಟ್ ಎನಿವೇಸ್, ನೀವು ಈ ವರ್ಡ್ಸ್ ನ ನೀವು ಆನ್ಸರ್ ಅಲ್ಲಿ ಡ್ರಾಪ್ ಮಾಡಿದ್ರು ಅಷ್ಟೇ ಎಫೆಕ್ಟ್ ಇರುತ್ತೆ. ಮೇ ಬಿ ನಿಮ್ಗೆ ಎಕ್ಸಾಕ್ಟ್ಲಿ ಏನೇನು ಅಂತ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಬಟ್ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಬರ್ದಿದ ತಕ್ಷಣ ಇಮಿಡಿಯೇಟ್ಲಿ ಒಂದ್ 2-3 ಫಿಲಾಸಫರ್ಸ್ ಅಲ್ಲಿ ಹಾಕಿ ಅವ್ರು ಏನ್ ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಇಮಿಡಿಯೇಟ್ ಆಗಿ ಮೆನ್ಷನ್ ಮಾಡಿದ್ರೆ ಅವಾಗ ನೀವು ಆಲ್ಮೋಸ್ಟ್ ಓದಿದ ತರಾನೇ ಲೆಕ್ಕ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಫಿಲಾಸಫರ್ಸು, ಅದನ್ನೆಲ್ಲ ಎಕ್ಸಾಂಪಲ್ಸು, ಇದನ್ನೆಲ್ಲ ಕೋಟ್ ಮಾಡಕ್ಕೆ ನೀವು ಟ್ರೈ ಮಾಡ್ಬೇಕು, ಎಥಿಕಲ್ ಥಿಯರೀಸು ಇದೆಲ್ಲ. ಓಕೆ, ಸೊ ಇಮ್ಯಾನ್ಯುಯಲ್ ಕ್ಯಾಂಟ್ ಏನ್ ಹೇಳ್ತಾರೆ ಅಂದ್ರೆ, ಹಿ ಗಿವ್ಸ್ ಅಟಾನಮಿ ಅಂತ ಒಂದು ಪ್ರಿನ್ಸಿಪಲ್, ಮತ್ತೆ ಕ್ಯಾಟಗಾರಿಕಲ್ ಇಂಪರೇಟಿವ್ ಅಂತ. ಕ್ಯಾಟಗಾರಿಕಲ್ ಇಂಪರೇಟಿವ್ ಇಟ್ ಈಸ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಡಿಯಾನ್ಟಾಲಜಿಕಲ್ ಎಥಿಕ್ಸ್. ಓಕೆ, ನೆಕ್ಸ್ಟ್ ಹ್ಯೂಮನ್ ರೀಸನಿಂಗ್, ಇದೆಲ್ಲಾನು ಕಾನ್ಶಿಯನ್ಸ್ ಬೇಸ್ ಆಗಿದೆ. ಓಕೆ, ಸೊ ಈ ಫಿಲಾಸಫರ್ಸ್ ಹೇಳಿರುವಂತ ಫಿಲಾಸಫಿ ಇದೆಲ್ಲಾನು ನೀವು ಆತ್ಮಸಾಕ್ಷಿ ಪ್ರಕಾರ ನೀವು ನಡ್ಕೊಂಡ್ರೆ ಇದನ್ನೆಲ್ಲ ಫಾಲೋ ಮಾಡಿದ ತರ ಆಗುತ್ತೆ. ಅದೇ ನಮ್ಮ ಫಸ್ಟ್ ಪಾಯಿಂಟ್. ಓಕೆ, ಅದರಿಂದ ಏನಾಗುತ್ತೆ, ನಾವು ಆಟೋಮೆಟಿಕ್ಲಿ ಒಂದು ಬೆಟರ್ ಪರ್ಸನ್ ಆಗ್ತೀವಿ, ಬೆಟರ್ ಪರ್ಸನಾಲಿಟಿ ಆಗುತ್ತೆ, ಬೆಟರ್ ಮಾರಲ್ ಬಿಲ್ಡಿಂಗ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಎರಡನೇದು, ಇದು ಇಟ್ ಆಕ್ಟ್ಸ್ ಆಸ್ ಅನ್ ಇನ್ನರ್ ಚೆಕ್. ಓಕೆ, ನಮ್ ಒಳಗಡೆ ನಾವೇ ಒಂದು ಪರೀಕ್ಷೆ ಮಾಡ್ದಂಗೆ. ಓಕೆ, ಇಟ್ ಆಕ್ಟ್ಸ್ ಆಸ್ ಸೆಲ್ಫ್ ರೆಗ್ಯುಲೇಷನ್. ಇನ್ಫ್ಯಾಕ್ಟ್ ಗಾಂಧೀಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಸೆಲ್ಫ್ ಗವರ್ನೆನ್ಸ್ ಇಸ್ ಬೆಟರ್ ದೆನ್ ಗವರ್ನೆನ್ಸ್ ಬೈ ಸ್ಟೇಟ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಗಾಂಧೀಜಿ ಅವರು ಒಂದು ಫಿಲಾಸಫಿನೂ ಬಿಲೀವ್ ಮಾಡ್ತಾರೆ. ಓಕೆ, ಹಿ ಬಿಲೀವ್ಸ್ ಇನ್ ದಿಸ್ ಫಿಲಾಸಫಿ ಕಾಲ್ಡ್ ಆಸ್ ಎನ್ಲೈಟೆಂಡ್ ಅನಾರ್ಕಿ. ಎನ್ಲೈಟೆಂಡ್ ಅನಾರ್ಕಿ ಅಂದ್ರೆ ಯಾವುದೇ ಒಂಥರ ಯಾವುದೇ ಒಂದು ಸರ್ಕಾರನೇ ಬೇಡ ನಮ್ಗೆ. ಪ್ರತಿಯೊಬ್ರು ನಾವು ನಮ್ಮ ಮೈಂಡ್ ನ ಎಷ್ಟು ಡೆವಲಪ್ ಮಾಡ್ಕೋಬೇಕಂದ್ರೆ, ನಮ್ಗೆ ಆಲ್ರೆಡಿ ಆ ರಿಯಲೈಸೇಷನ್ ಬಂದು ಪ್ರತಿಯೊಬ್ಬರಿಗೂ ಏನ್ ಕರೆಕ್ಟ್ ಏನ್ ರಾಂಗ್ ಅಂತ ಗೊತ್ತಿರುತ್ತೆ, ಎಲ್ಲಾರು ಕರೆಕ್ಟ್ ಪ್ರಕಾರನೇ ನಡ್ಕೊಂತಾರೆ, ಯಾರು ಅವ್ರಿಗೆ ಏನು ಹೇಳಿಲ್ಲ ಅಂದ್ರೆ ಅಂತ ಗಾಂಧೀಜಿ ಬಿಲೀವ್ ಮಾಡ್ತಾರೆ. ಅಂದ್ರೆ ಹಿ ಬಿಲೀವ್ಸ್ ಇನ್ ದ ಇನ್ಹೆರೆಂಟ್ ಗುಡ್ನೆಸ್ ಆಫ್ ಅ ಪರ್ಸನ್ ಅಂತ. ಓಕೆ, ಮೂರನೇದು, ಇಟ್ ಆಕ್ಟ್ಸ್ ಆಸ್ ಅನ್ ಇಂಟರ್ನಲ್ ಮಾನಿಟರ್ ಟು ಇವೇಡ್ ಫ್ರಮ್ ಸೆಲ್ಫ್ ಸೆಂಟರ್ಡ್ ಥಿಂಕಿಂಗ್. ಓಕೆ, ಇಂಟರ್ನಲ್ ಮಾನಿಟರ್ ಟು ಇವೇಡ್ ಫ್ರಮ್ ಸೆಲ್ಫ್ ಸೆಂಟರ್ಡ್ ಥಿಂಕಿಂಗ್ ಅಂದ್ರೆ ಒಂದು ತುಂಬಾ ಸ್ವಾರ್ಥದಿಂದ ನಾನು ನಡ್ಕೊಳ್ಳಲ್ಲ. ಓಕೆ, ಒಂದು ನಾನು ಆತ್ಮಸಾಕ್ಷಿ ಪ್ರಕಾರ ನಡ್ಕೊಂಡ್ರೆ ತುಂಬಾ ಸ್ವಾರ್ಥ ಇರಲ್ಲ ನನ್ನ ನಿರ್ಧಾರದಲ್ಲಿ. ಓಕೆ, ಎಕ್ಸಾಂಪಲ್ ಬಂದು ಇಟ್ ಈಸ್ ಅ ಶಿಫ್ಟ್ ಫ್ರಮ್ ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಪ್ರೋಚ್ ವಿತ್ ರೆಸ್ಪೆಕ್ಟ್ ಟು ಕ್ಲೀನಿಂಗ್. ಇವಾಗ ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಪ್ರೋಚ್ ಅಂದ್ರೆ, ಇವಾಗ ನಮ್ ಮನೆ ಕ್ಲೀನ್ ಆಗಿದ್ರೆ ಸಾಕು, ಬಟ್ ಬೇರೆಯವ್ರ ಮನೆ ಹತ್ರ ಹೋಗಿ ನಾನು ಕಸ ಹಾಕಿದ್ರೆ ಅದೇನ್ ನನ್ ಪ್ರಾಬ್ಲಮ್ ಅಲ್ಲ. ಓಕೆ, ಅದು ಅವ್ರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದೇ ತರ ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇದ್ರೆ ಅವಾಗ ನಮ್ ಸಮಾಜದ ಬಗ್ಗೆ ಯಾರು ಯೋಚನೆ ಮಾಡೋರು ಅಲ್ವಾ? ಸೊ ಯಾವಾಗ ನಾವು ಒಂದು ಆತ್ಮಸಾಕ್ಷಿಯಿಂದ ಇದು ಕರೆಕ್ಟಾ ಇದು ರಾಂಗ್ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವಿ, ಅವಾಗ ಈ ತರ ಗೊಂದಲಗಳು ನಮ್ಗೆ ಇಮಿಡಿಯೇಟ್ ಆಗಿ ಪರಿಹಾರ ಸಿಗುತ್ತೆ ಇದಕ್ಕೆ ಅಲ್ವಾ? ನೆಕ್ಸ್ಟ್ ನಾಲ್ಕನೇದು, ಇಟ್ ಹೆಲ್ಪ್ಸ್ ಇನ್ ರಿಸಾಲ್ವಿಂಗ್ ಎಥಿಕಲ್ ಡೈಲೆಮಾಸ್. ಓಕೆ, ಎಕ್ಸಾಂಪಲ್ ಬಂದು ಹೆಲ್ಪಿಂಗ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್, ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಇವಾಗ ನೀವು ಅವ್ರನ್ನ ಹೋಗಿ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅದೇನಾದ್ರೂ ತಪ್ಪಾಗತ್ತಾ, ಅದೇನಾದ್ರೂ ಇಲ್ಲೀಗಲ್ ಆಕ್ಟಾ ಅಂತ ಹೇಳಿದ್ರೆ ಇಲ್ಲ, ನಿಮ್ಮನ್ನ ಹೆಲ್ಪ್ ಮಾಡಿಲ್ಲ ಅಂತ ಯಾರು ತಗೊಂಡೋಗಿ ಜೈಲಿಗೆ ಹಾಕಲ್ಲ. ಬಟ್ ಸ್ಟಿಲ್ ನಿಮ್ ಮನ್ಸಾಕ್ಷಿ ಎಲ್ಲೋ ಒಂದ್ ಸ್ವಲ್ಪ ಅಲ್ಲಿ ಬಂದ್ ಚುಚ್ಚುತ್ತಾ, ನಿಮ್ಗೆ ಆ ಗಿಲ್ಟ್ ನಿಮ್ಮಲ್ಲಿ ಕಾಡುತ್ತಾ? ರಾತ್ರಿ ನೀವು ನಿದ್ದೆ ಹೋಗ್ಬೇಕಾದ್ರೆ ನೀವು ನಿಮ್ಗೆಲ್ಲೋ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ
ಒಂದು ಡೀಪ್ ಆಗಿ ಒಂದು ರಿಮೋರ್ಸ್ ಇರುತ್ತಾ ಅಂದ್ರೆ ಖಂಡಿತ ಇರುತ್ತಲ್ವಾ, ಅದೇ ಮಾನವೀಯತೆ ಅಂತ ಕರಿತೀವಿ, ರೈಟ್? ಸೊ ಆ ಆಕ್ಸಿಡೆಂಟ್ ವಿಕ್ಟಮ್ ನ ನೋಡ್ಕೊಂಡು ಹಾಗೆ ಹೋಗದೆ ಅವ್ರನ್ನ ತಗೊಂಡೋಗಿ ಅಟ್ಲೀಸ್ಟ್ ಒಂದು ಫಸ್ಟ್ ಏಡ್ ಕೊಡೋದು ಅಥವಾ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಇದು ಮಿನಿಮಮ್ ಮಾಡ್ಬೇಕು. ಯಾರು ಮನ್ಸಾಕ್ಷಿಯಿಂದ ಆತ್ಮಸಾಕ್ಷಿ ನ ಅವ್ರ ಆ ವಾಯ್ಸ್ ನ ಯಾರು ಕೇಳ್ತಾರೋ ಅವರು ಆ ಆಕ್ಸಿಡೆಂಟ್ ವಿಕ್ಟಮ್ ನ ಹಾಗೆ ಬಿಟ್ಟು ಹೋಗಲ್ಲ, ರೈಟ್? ಸೊ ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್. ಈ ತರಾನೇ ಪ್ರತಿಯೊಬ್ರು ಒಂದು ಗುಡ್ ಸಮ್ಯಾರಿಟನ್ಶಿಪ್ ಇಂದ ಆಕ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನಮ್ ಸಮಾಜ ಒಂದು ಬೆಟರ್ ಪ್ಲೇಸ್ ಆಗುತ್ತೆ ನಾವು ಬದುಕಕ್ಕೆ, ಅಲ್ವಾ? ಓಕೆ, ಇವಾಗ ಪ್ರೆಸೆಂಟ್ ಇಶ್ಯೂ ಅಂದ್ರೆ ಪ್ರೆಸೆಂಟ್ ಇಶ್ಯೂ ಇನ್ ಮಾಡರ್ನ್ ಸೊಸೈಟಿ ಏನು? ಓಕೆ, ಪ್ರೆಸೆಂಟ್ ಇಶ್ಯೂ ಅಂದ್ರೆ ಇವಾಗ ಮೊದಲು ನಾವು ಎಲ್ಲರೂ ದೆರ್ ವಾಸ್ ಹೈ ರೂರಲೈಸೇಷನ್, ದೊಡ್ಡದಾಗಿ ಏನ್ ಸಿಟೀಸ್ ಅಂತ ಏನು ಇರಲಿಲ್ಲ. ಆ ವಿಲೇಜ್ ಅಲ್ಲಿ ಏನೇ ಒಂದು ನಡೆದ್ರು ಪಕ್ಕದ ಮನೆಯವರು ಹೆಲ್ಪ್ ಮಾಡಕ್ ಬರೋರು. ಆ ವಿಲೇಜ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ, ಏನೇ ಒಂದು ಸಮಸ್ಯೆ ಆದ್ರೂ ಆ ವಿಲೇಜ್ ಅವ್ರು ಎಲ್ಲಾರು, ಆ ಹಳ್ಳಿಲಿರೋರು ಎಲ್ಲಾರು ಪ್ರತಿಯೊಬ್ಬರಿಗೂ ಇನ್ನೊಬ್ರು ಗೊತ್ತಿತ್ತು. ಓಕೆ, ಇವಾಗ ಇವ್ರು ಎಷ್ಟೇ ಜಗಳ ಆಡಿದ್ರು ಒಬ್ರು ಆ ವಿಲೇಜ್ ಒಬ್ರು ಕಾರ್ಪೆಂಟರ್ ಇದ್ರೆ ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಏನಾದ್ರು ಬೇಕಂದ್ರೆ ಅವ್ರ ಹತ್ರನೇ ಹೋಗ್ಬೇಕಾಗಿತ್ತು. ಅಲ್ಲಿ ಯಾರೋ ಬಟ್ಟೆ ಹೊಳಿಯೋರಿದ್ರೆ ಎಷ್ಟೇ ಜಗಳ ಆಗಿದ್ರು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಯಾರೋ ಒಬ್ರು ಮನೆ ಕಟ್ಟೋರಿದ್ರೆ ಅವ್ರ ಜೊತೆ ಎಷ್ಟೇ ಜಗಳ ಆಡಿದ್ರು ನೆಕ್ಸ್ಟ್ ಟೈಮ್ ಮನೆ ಕಟ್ಟಬೇಕಂದ್ರೆ ಅವ್ರ ಹತ್ರನೇ ಹೋಗ್ಬೇಕು. ಸೊ ಇದರಿಂದ ಏನಾಗ್ತಾ ಇತ್ತು, ಒಂದು ಹ್ಯೂಮನ್ ರಿಲೇಷನ್ಸ್ ಅಂತ ಒಂದು ಮೇಂಟೈನ್ ಆಗ್ತಿತ್ತು. ಆ ಹ್ಯೂಮನ್ ರಿಲೇಷನ್ಸ್ ಇವರು ನಮಗೆ ಆ ಡಿಪೆಂಡೆನ್ಸಿ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಎಥಿಕಲ್ ಆಗು ಇರಕ್ ಟ್ರೈ ಮಾಡ್ತಾ ಇದ್ವಿ. ಓಕೆ, ನಾವು ಮಾರಲ್ ಆಗು ಇರಕ್ ಟ್ರೈ ಮಾಡ್ತಾ ಇದ್ವಿ. ನಮ್ ಆತ್ಮಸಾಕ್ಷಿ ಯಾವಾಗಾದ್ರೂ ಏನಾದ್ರೂ ಯಾರಿಗಾದ್ರೂ ಆದ್ರೆ ನಾವು ತುಂಬಾ ಆಕ್ಚುಲ್ ಆಗಿ ಫೀಲ್ ಮಾಡ್ಕೊಂತ ಇದ್ವಿ. ಯಾರೋ ಮನೆ ನಾವು ಹಾರ್ಡ್ಲಿ ಎಲ್ಲ ಪ್ರತಿಯೊಬ್ರು ರಿಲೇಟಿವ್ ಅಂತ ಕರೀತಾರೆ ಹಳ್ಳಿಲಿ, ಅಲ್ವಾ? ಸೊ ಅವ್ರ ಮನೇಲಿ ಯಾರು ಏನೋ ಒಂದಾದ್ರೆ ಅವ್ರ ಸಾವಾದ್ರೆ ಪ್ರತಿಯೊಬ್ರು ಫುಲ್ ಹಳ್ಳಿ ಎಲ್ಲ ಅಲ್ಲಿ ಹೋಗೋರು. ಬಟ್ ಇವಾಗ ಅವ್ರ ಮನೇಲೆ ಯಾರೋ ಒಬ್ರು ತೀರ್ ಹೋದ್ರು ಅಲ್ಲಿ ಹೋಗಲ್ಲ. ಎಷ್ಟು ಇನ್ಸೆನ್ಸಿಟಿವ್ ಆಗ್ಬಿಟ್ಟಿದೀವಿ. ನಮ್ ಪಕ್ಕದಲ್ಲಿರೋ ನೇಬರ್ಸ್ ಇದಾರೆ, ಆ ನೇಬರ್ಸ್ ಮನೇಲಿ ಏನಾದ್ರೂ ಆಗ್ತಿದೆ ಯಾರು ಹೋಗಲ್ಲ. ಅವ್ರಿಗೇನೋ ಒಂದು ಪ್ರಾಬ್ಲಮ್ ಬಂತ ಯಾರು ಹೋಗಲ್ಲ. ಇನ್ಫ್ಯಾಕ್ಟ್ ಅಷ್ಟೆಲ್ಲ ಏನಕ್ಕೆ, ನಮ್ ಪಕ್ಕದ ಮನೇಲಿ ಯಾರು ಇದಾರೆ ಅಂತಾನೂ ಯಾರಿಗೂ ಗೊತ್ತಿಲ್ಲ, ಅಲ್ವಾ? ಸೊ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ದೇರ್ ಇಸ್ ಡಿಗ್ರೇಡೇಷನ್ ಆಫ್ ದಿಸ್ ಕಾನ್ಶಿಯನ್ಸ್. ಇವಾಗ ರೋಡ್ ಅಲ್ಲಿ ಯಾರೋ ಒಬ್ರು ಆಕ್ಸಿಡೆಂಟ್ ಆಗಿದೆ ಅಂತ ಯಾರು ಮೈಂಡ್ ಮಾಡಲ್ಲ, ಅವ್ರ ಕೆಲಸ ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಇನ್ನೂ ವರ್ಸ್ಟ್ ಏನಂದ್ರೆ ಕೆಲವ್ರು ಅಲ್ಲಿ ಹೋಗಿ ನಿಂತ್ಕೊಂತಾರೆ ನಮ್ ಸತ್ತು ಪ್ರಜೆಗಳು, ಬಟ್ ಅವ್ರು ಹೋಗಿ ಮೊಬೈಲ್ ಫೋನ್ ತಗೊಂಡು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ, ರೈಟ್? ಸೊ ದಿಸ್ ಇಸ್ ಆಲ್ ವೆರಿ ಬ್ಯಾಡ್ ಸಮ್ಯಾರಿಟನ್ಶಿಪ್. ಎಲ್ಲೋ ಒಂದ್ ಸ್ವಲ್ಪ ಇದೆಲ್ಲ ನೋಡ್ತಾ ಈ ಇಂಟರ್ನೆಟ್ ಏಜ್ ಅಲ್ಲಿ ನಮ್ಮ ಮನಸ್ಸಾಕ್ಷಿ ಎಲ್ಲೋ ಒಂದ್ ಸ್ವಲ್ಪ ಲೈಟ್ ಆಗಿ ಗ್ರಾಜುವಲ್ ಆಗಿ ಸತ್ತೋಗ್ತಿದೆ ಅಂತ ಅನಿಸ್ತಿದೆ, ರೈಟ್? ಸೊ ಇದೇ ನಮ್ಮ ಪ್ರೆಸೆಂಟ್ ಇಶ್ಯೂ ಈ ಒಂದು ಸಮಾಜದಲ್ಲಿ. ಸೊ ಇನ್ಫ್ಯಾಕ್ಟ್ ಮೈಕಲ್ ಗ್ಲಿಕ್ಮೆನ್ ಅಂತ ಒಬ್ರು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮನಸ್ಸಾಕ್ಷಿ ಇಲ್ದೆ ಯಾವುದೇ ಒಂದು ಸಮಾಜ ಸಸ್ಟೈನ್ ಆಗಕ್ ಆಗಲ್ಲ ಅಂತ ಹೇಳ್ತಾರೆ. ಮನಸ್ಸಾಕ್ಷಿ ಅನ್ನೋದು ಒಂದ್ ಸಮಾಜ ಮುಂದೆ ಹೋಗಕ್ಕೆ ತುಂಬಾ ಅಗತ್ಯ ಅಂತ ಹೇಳ್ತಾರೆ, ರೈಟ್? ಸೊ ಪೀಪಲ್ ಒಂಥರ ಇನ್ಕನ್ಸಿಡರೇಟ್ ಆಗಿ ಒಂದು ಇನ್ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾರೆ ಈ ಮನಸ್ಸಾಕ್ಷಿಗೆ. ಸೊ ಅವ್ರಿಗೆ ಏನ್ ಸರಿ ಏನ್ ತಪ್ಪು ಅಂತಾನೂ ಅವ್ರ ವ್ಯತ್ಯಾಸ ಕಂಡುಹಿಡಿಯಕ್ ಆಗ್ತಿಲ್ಲ. ಓಕೆ, ಇಷ್ಟು ಒಂದು ದೊಡ್ಡ ಅರ್ಬನ್ ಸಿಟಿಯಲ್ಲಿ ಎಲ್ಲರೂ ಇರೋವಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತಾನೂ ಅವ್ರಿಗೆ ಮನಸ್ಸಾಕ್ಷಿ ಹೇಳ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ವಿ ಆರ್ ಫೇಲ್ಡ್ ಆಸ್ ಅ ಸೊಸೈಟಿ ಅಂತ ನಿಮ್ಗೆ ಅನ್ಸಲ್ಲ, ರೈಟ್? ಸೊ ದಿಸ್ ಇನ್ನರ್ ಸೆಲ್ಫ್, ಅವ್ರ ಆತ್ಮಸಾಕ್ಷಿ ಏನಿದೆ ಅವ್ರಿಗೆ ಚುಚ್ಚಲ್ಲ. ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರಿಗೆ ಹೇಳ್ತಾ ಇಲ್ಲ ಸರಿಯಾಗಿ. ಓಕೆ, ಇದರಿಂದ ಏನಾಗತ್ತೆ, ನಾವು ಸಮಾಜದಲ್ಲಿರೋ ಎಷ್ಟೊಂದು ಸೋಷಿಯಲ್ ಇಲ್ಸ್ ಅಂತ ನಾವೇನ್ ಕರಿತೀವಿ, ಭ್ರಷ್ಟಾಚಾರ ಇರ್ಬೋದು ಅಥವಾ ಕಮ್ಯುನಲ್ ವೈಲೆನ್ಸ್ ಇರ್ಬೋದು. ಕಮ್ಯುನಲ್ ವೈಲೆನ್ಸ್ ಅಂದ್ರೆ ಒಂದ್ ಧರ್ಮ ಇನ್ನೊಂದ್ ಧರ್ಮದ ಮೇಲೆ ನಡೆಸುವಂತ ರೈಟ್ಸ್ ಇರ್ಬೋದು, ವೈಲೆನ್ಸ್ ಇರ್ಬೋದು, ಇದೆಲ್ಲ, ರೈಟ್? ನೆಕ್ಸ್ಟ್ ಕ್ಯಾಸ್ಟ್ ವೈಲೆನ್ಸ್ ಇರ್ಬೋದು. ಯಾರೋ ಒಬ್ರು ಬ್ರಾಹ್ಮಿನ್ ಇದ್ದಾರೆ, ಅವ್ರಿಗೆ ಯಾವ್ದೋ ಒಂದು ಸ್ಕೂಲ್ ಮಗು, ರೀಸೆಂಟ್ ಆಗಿ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದ್ದೆ, ಒಂದು ಸ್ಕೂಲ್ ಮಗು, ಚಿಕ್ಕ ಮಗು ಒಂದು ಸ್ಟ್ರೀಟ್ ಕ್ರಾಸ್ ಮಾಡ್ಬಿಟ್ಟು ಇದು ಶಾಲೆಗೆ ಹೋಗ್ಬೇಕು ಅಂತ ನೋಡ್ತಾ ಇದ್ರೆ ಅದು ಬ್ರಾಹ್ಮಿನ್ ಸ್ಟ್ರೀಟ್ ಅಂತೆ, ಅಲ್ಲಿ ದಲಿತರಿಗೆ ಎಂಟ್ರಿ ಇಲ್ವಂತೆ. ಹಂಗೇನಾದ್ರೂ ಒಂದ್ ಸ್ವಲ್ಪ ಅವ್ರ ಎಂಟ್ರಿ ಇಲ್ಲ ಅಂದಿದ್ದಕ್ಕೆ ಫುಲ್ಲು ಪಕ್ಕದಲ್ಲಿರೋ ಲೇಕಲ್ಲೆಲ್ಲ ಸ್ವಿಮ್ ಮಾಡ್ಕೊಂಡು ಹೋಗಿ ಆ ಕಡೆಯಿಂದ ಶಾಲೆಗೆ ಬರ್ಬೇಕಂತೆ.
ನೋಡಿ, ಮನ್ಸಾಕ್ಷಿ ಯಾವ ಲೆವೆಲ್ಗೆ ಡಿಗ್ರೇಡ್ ಆಗಿದೆ, ಡಿಜೆನರೇಟ್ ಆಗಿದೆ, ಒಂಥರ ಸತ್ ಹೋಗಿದೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ ಅಲ್ವಾ. ಓಕೆ, ಸೊ ನಿಧಾನಕ್ಕೆ ಒಂಥರ ಮಾನವೀಯತೆನೇ ಸತ್ ಹೋಗುತ್ತೆ, ಸೊಸೈಟಲ್ ಡಿಕೆ ಆಗುತ್ತೆ, ರೈಟ್. ಫೈನ್. ಸೊ ವಾಟ್ ಇಫ್ ಯು ಡು ನಾಟ್ ಆಕ್ಟ್ ಅಕಾರ್ಡಿಂಗ್ ಟು ಯುವರ್ ಕಾನ್ಶಿಯನ್ಸ್? ಅಂದ್ರೆ ನಿಮ್ ಮನಸ್ಸಾಕ್ಷಿ ಏನೋ ಒಂದು ಹೇಳ್ತಿದೆ, ಬಟ್ ಅದ್ರ ಪ್ರಕಾರ ನಡ್ಕೊಂಡ್ರೆ ಏನಾಗತ್ತೆ, ಅದ್ರ ಪ್ರಕಾರ ನಡೆದಿಲ್ಲ ಅಂದ್ರೆ ಏನಾಗತ್ತೆ. ಓಕೆ, ನೋಡಿ, ಯಾವತ್ತಿದ್ರೂ ನಿಮ್ ಒಳಗಡೆ ಇರುವಂತ ಒಂದು ವಾಯ್ಸ್, ಒಂದು ಇನ್ನರ್ ವಾಯ್ಸ್ ಅಂತ ನಾವೇನ್ ಕರಿತೀವಿ, ಓಕೆ, ನಮ್ಗೆ ಸರಿ ಮತ್ತು ತಪ್ಪು ಯಾವುದು ಅಂತ ಹೇಳುವಂತ ಒಂದು ಇನ್ನರ್ ವಾಯ್ಸು, ಅದ್ ನಮ್ಗೆ ನಿರ್ಧಾರ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಆ ಡಿಸಿಷನ್ ಅಂದ್ರೆ ಆ ವಾಯ್ಸ್ ನ ನೀವ್ ಎಲ್ಲವರೆಗೂ ಕೇಳ್ತೀರಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗತ್ತೆ. ಅಕಸ್ಮಾತ್ ಎಸ್ ನಾನ್ ಕೇಳ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ, ಅವಾಗ ನಿಮ್ ಒಳಗಡೆ ತುಂಬಾ ಇನ್ನರ್ ಪೀಸ್ ಜನರೇಟ್ ಆಗುತ್ತೆ, ಒಂದು ಕೊಹರೆಂಟ್ ಪರ್ಸನಾಲಿಟಿ ಜನರೇಟ್ ಆಗುತ್ತೆ. ಕೊಹರೆಂಟ್ ಪರ್ಸನಾಲಿಟಿ ಅಂದ್ರೆ ನನ್ ವ್ಯಾಲ್ಯೂಸ್ ಪ್ರಕಾರನೇ ನನ್ ಮಾರಲ್ಸ್ ಇರೋದು, ನನ್ ಮಾರಲ್ಸ್ ಪ್ರಕಾರನೇ ನನ್ನ ಎಥಿಕ್ಸ್ ಇರೋದು, ನನ್ನ ಎಥಿಕ್ಸು ಮಾರಲ್ಸು ವ್ಯಾಲ್ಯೂಸ್ ಪ್ರಕಾರನೇ ನನ್ನ ಆಟಿಟ್ಯೂಡ್ಸ್ ಇರೋದು. ಸೊ ಓವರ್ ಆಲ್ ಆಗಿ ನಾನು ಏನೂ ಅಗೇನ್ಸ್ಟ್ ಆಗಿ ಮಾಡ್ತಾ ಇಲ್ಲ. ಓಕೆ, ಒಂದ್ರ ಅಗೇನ್ಸ್ಟ್ ಆಗಿ ಇನ್ನೊಂದು ಮಾಡ್ತಾ ಇಲ್ಲ. ಸೊ ಇಟ್ ವಿಲ್ ಜನರೇಟ್ ಇಂಟು ಅ ಕೊಹರೆಂಟ್ ಪರ್ಸನಾಲಿಟಿ. ಬಟ್ ಅದೇ ನನ್ನ ಮನಸ್ಸಾಕ್ಷಿ ಪ್ರಕಾರ ನಾನು ಕೇಳಲಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ? ಓಕೆ, ಅವಾಗ ನನ್ನ ಒಳಗಡೆ ಒಂದು ಇಮೋಷನಲ್ ಟರ್ಮಾಯಿಲ್ ಆಗುತ್ತೆ, ಅಂದ್ರೆ ಒಂದು ಭಾವನೆಗಳ ಗೊಂದಲ. ಓಕೆ, ಇಮೋಷನಲ್ ಟರ್ಮಾಯಿಲ್. ಇನ್ನೊಂದು ಏನಾಗುತ್ತೆ, ನೋವರ್ ಡೂವರ್ ಸ್ಪ್ಲಿಟ್ ಅಂತ ಒಂದು ಫಿನೋಮಿನಾ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾರು ಕೊಟ್ಟಿದ್ದು ಅಂದ್ರೆ ದಯಾನಂದ್ ಸರಸ್ವತಿ ಅವರು. ಓಕೆ, ದಯಾನಂದ್ ಸರಸ್ವತಿ, ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ಓದೇ ಇರ್ತೀರಾ. ಸೊ ಈ ನೋವರ್ ಡೂವರ್ ಸ್ಪ್ಲಿಟ್ ಅಂದ್ರೆ ಏನು? ನನ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಸಿಗರೆಟ್ ಸ್ಮೋಕ್ ಮಾಡಿದ್ರೆ ಅವಾಗ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತು. ಬಟ್ ಗೊತ್ತಿದ್ರು ಇಷ್ಟು ಕಾರ್ಸಿನೋಜೆನಿಕ್ ಏಜೆಂಟ್ಸ್ ಇದೆ, ಇಷ್ಟು ಕ್ಯಾನ್ಸರ್ ಕಾಸಿಂಗ್ ಫ್ಯಾಕ್ಟರ್ಸ್ ಇದೆ, ಇಷ್ಟು ಡಿಸೀಸಸ್ ಬರ್ಬೋದು, ಪ್ರತಿಯೊಂದು ಗೊತ್ತು. ಬಟ್ ಆದ್ರೂ ನಾನು ಸ್ಮೋಕ್ ಮಾಡ್ತೀನಿ. ಇದನ್ನೇನಂತ ಕರಿತೀವಿ? ನೋವರ್ ಡೂವರ್ ಸ್ಪ್ಲಿಟ್ ಅಂತ ಕರಿತೀವಿ. ಅಂದ್ರೆ ನನಗೆ ಗೊತ್ತು ಏನಾಗುತ್ತೆ ಅಂತ, ನನಗೆ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂತ ಗೊತ್ತು, ಬಟ್ ಆದ್ರೂ ನಾನು ಗೊತ್ತಿದ್ರೂ ನಾನು ಅದನ್ನೇ ಮಾಡ್ತೀನಿ, ರೈಟ್. ಅದನ್ನ ಏನಂತ ಕರಿತೀವಿ? ನೋವರ್ ಡೂವರ್ ಸ್ಪ್ಲಿಟ್ ಅಂತ ಕರಿತೀವಿ, ರೈಟ್. ಇನ್ನೊಂದು, ಅಕಸ್ಮಾತ್ ನಾನೇನಾದ್ರೂ ನನ್ನ ಆತ್ಮಸಾಕ್ಷಿ ಆ ಧ್ವನಿಯನ್ನು ನಾನು ಕೇಳಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ? ಕ್ರೈಸಿಸ್ ಆಫ್ ಕಾನ್ಶಿಯನ್ಸ್ ಆಗುತ್ತೆ. ಓಕೆ, ಕ್ರೈಸಿಸ್ ಆಫ್ ಕಾನ್ಶಿಯನ್ಸ್. ಓಕೆ, ಅಂದ್ರೆ ನನ್ನ ಕಾನ್ಶಿಯನ್ಸ್ ಪ್ರಕಾರ ನಾನು ನಡೀತಾ ಇಲ್ಲ. ಓಕೆ, ಅವಾಗ ಏನಾಗುತ್ತೆ? ಕ್ರೈಸಿಸ್ ಆಫ್ ಕಾನ್ಶಿಯನ್ಸ್ ಮತ್ತೆ ಕಾಗ್ನಿಟಿವ್ ಡಿಸೋನೆನ್ಸ್. ಓಕೆ, ಕಾಗ್ನಿಟಿವ್ ಡಿಸೋನೆನ್ಸ್. ಈ ಕಾಗ್ನಿಟಿವ್ ಡಿಸೋನೆನ್ಸ್ ಅನ್ನೋದು ಯಾವಾಗ ನಮ್ಮ ಮಾರಲ್ಸು ಮತ್ತೆ ನಮ್ಮ ವ್ಯಾಲ್ಯೂಸು ಒಂದಕ್ಕೊಂದು ಸಿಂಕ್ ಆಗಲ್ವೋ ಅವಾಗ ನಮ್ ಕಾಗ್ನಿಟಿವ್ ಡಿಸೋನೆನ್ಸ್ ಆಗುತ್ತೆ. ಏನಿದು ಅಂದ್ರೆ ನಾವೇನೋ ಒಂದು ಸ್ಟ್ರಾಂಗ್ ಆಗಿ ನಂಬಿರ್ತೀವಿ, ಬಟ್ ಅದು ಸುಳ್ಳು ಅಂತ ಪ್ರೂವ್ ಆಗ್ಬಿಡುತ್ತೆ. ಅದು ಸುಳ್ಳು ಅಂತ ಯಾವಾಗ ಪ್ರೂವ್ ಆಗುತ್ತೋ ಅವಾಗ ಇಮಿಡಿಯೇಟ್ ಆಗಿ ನಮ್ಗೆ ಏನಾಗುತ್ತೆ, ನಾವ್ ಇಷ್ಟ ದಿನ ನಂಬಿದ್ದೆಲ್ಲಾನು, ನನ್ ಫುಲ್ ಲೈಫೇ ನಾನು ಇದನ್ನ ನಂಬಿದ್ದೆ, ಬಟ್ ಸಡನ್ ಆಗಿ ಇದು ಸುಳ್ಳು ಅಂತ ಹೇಳ್ತಾ ಇದಾರೆ, ಅದೇಗ್ ಸಾಧ್ಯ, ಅದೇಗ್ ಸಾಧ್ಯ ಅಂತ ಒಂದು ಫುಲ್ ಒಂದು ಬೇರೆ ಒಂದು ಆಲ್ಟರ್ನೇಟಿವ್ ಪ್ಯಾರಡೈಮ್ಗೆ ಹೋಗ್ಬಿಡ್ತೀರಿ, ರೈಟ್. ಸೊ ಇದಕ್ಕೆ ಗಾಂಧೀಜಿ ಒಂದು ಹೇಳ್ತಾರೆ, ಓಕೆ, there is a higher court than the court of justice ಅಂತ ಹೇಳ್ತಾರೆ, and that is the court of conscience which supersedes all other courts ಅಂತ. ಓಕೆ, ಅಂದ್ರೆ there is a court of law, there is a court of conscience. ಈ ಕೋರ್ಟ್ ಆಫ್ ಕಾನ್ಶಿಯನ್ಸ್ ಅನ್ನೋದು ಕೋರ್ಟ್ ಆಫ್ ಲಾ ಗಿಂತ ದೊಡ್ಡದು ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಯಾವಾಗ್ಲೂ ನನ್ನ ಮನಸಾಕ್ಷಿ ಪ್ರಕಾರನೇ ನಾನು ನಡ್ಕೊಳ್ಳೋದು ಅಂತ. ಓಕೆ, ಫೈನ್. ಇವಾಗ ಈ ಕಾನ್ಶಿಯನ್ಸ್ ಅಂತ ಮಾತಾಡ್ತಾ ಇದ್ವಿ. ಇವಾಗ ನಾವೆಲ್ಲರೂ ಸಿವಿಲ್ ಸರ್ವೆಂಟ್ಸ್ಗೋಸ್ಕರ ಓದ್ತಾ ಇದ್ವಿ, ಸಿವಿಲ್ ಸರ್ವಿಸ್ಗೋಸ್ಕರ ಓದ್ತಾ ಇದ್ವಿ. ಏನಾದ್ರೂ ಈ ಸಿವಿಲ್ ಸರ್ವೆಂಟ್ಸ್ಗೆ ಓಕೆ ಕಾನ್ಶಿಯನ್ಸಿನ ಮಹತ್ವ ಏನು ಅಂತ ನಾವು ನೋಡ್ಬೋದಾ? ಅಥವಾ ಯಾವ ಸಿವಿಲ್ ಸರ್ವೆಂಟು ಈ ಒಂದು ಪರ್ಟಿಕ್ಯುಲರ್ ಮನಸಾಕ್ಷಿ ಹೇಳಿದ ಒಂದು ಮಾತನ್ನು ಕೇಳಿ ನಡ್ಕೊಂಡಿದ್ದಾರೆ? ಓಕೆ, ಇದನ್ನ ನಾವು ನೋಡಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಅಥವಾ ಇದನ್ನ ಹೀಗೂ ಫ್ರೇಮ್ ಮಾಡ್ಬೋದು, ಈ ಇಂಪಾರ್ಟೆನ್ಸ್ ಆಫ್ ಕಾನ್ಶಿಯನ್ಸ್ ಫಾರ್ ಸಿವಿಲ್ ಸರ್ವೆಂಟ್ಸ್. ಓಕೆ, ಅಂದ್ರೆ ಈ ಮನಸ್ಸಾಕ್ಷಿಯ ಮಹತ್ವ ಏನು ಸಿವಿಲ್ ಸರ್ವೆಂಟ್ಸ್ಗೆ ಅಂತ. ಓಕೆ, ಸೊ ದ ಫಸ್ಟ್ ಥಿಂಗ್ ಇಸ್
ಇಟ್ ವಿಲ್ ಲೀಡ್ ಟು ಎಥಿಕಲ್ ಡಿಸಿಷನ್ ಮೇಕಿಂಗ್. ಎಥಿಕಲ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಓಕೆ ಈ ನೈತಿಕತವಾದ ಒಂದು ಡಿಸಿಷನ್ ತಗೊಳ್ಳುವಂಥದ್ದು. ಓಕೆ, ಇದು ನ್ಯಾಯಪೂರ್ವಕವಾಗಿರುತ್ತೆ, ಜಸ್ಟ್ ಆಗಿರುತ್ತೆ, ಆ ಸಮಾನೀಯತೆಯಿಂದ ಇರುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಫೇರ್, ಇಟ್ ವಿಲ್ ಬಿ ಈಕ್ವಲ್, ಮತ್ತೆ ಎಲ್ಲ ಒಂದು ಲೀಗಲ್ ಆಬ್ಲಿಗೇಷನ್ಸ್ ಫುಲ್ಫಿಲ್ ಮಾಡುತ್ತೆ. ಇದ್ರ ಎಕ್ಸಾಂಪಲ್ ಏನಂದ್ರೆ ಕೆ ಪಾಠಕ್ ಅಂತ ಒಬ್ರು IAS ಆಫೀಸರ್ ಇರ್ತಾರೆ. ಯಾರು ಇವರು ಅಂದ್ರೆ ಆಲ್ಮೋಸ್ಟ್ 2004 ಬ್ಯಾಚ್ IAS ಆಫೀಸರ್ ಇವರು. ಸೊ ಇನಿಷಿಯಲ್ ಆಗಿ ಬಿಹಾರ್ ಅಲ್ಲಿ ಇವ್ರಿಗೆ ಪೋಸ್ಟಿಂಗ್ ಸಿಗುತ್ತೆ. ಓಕೆ, ಬಿಹಾರ್ ನಿಮಗೆ ಗೊತ್ತು ಯಾವ ತರ ಒಂದು ಸ್ಟೇಟ್ ಅಂತ ಅಲ್ವಾ. ಸೊ ಬಿಹಾರ್ ಅಂತ ಒಂದು ಸ್ಟೇಟ್ ಅಲ್ಲಿ ಪೋಸ್ಟಿಂಗ್ ಸಿಕ್ಕಿ ಅಲ್ಲಿ ಎಷ್ಟೊಂದು ಕರಪ್ಷನ್, ಅವರು ಫಸ್ಟ್ DC ಆಗಿರುವಾಗ ಎಷ್ಟೊಂದು ಕರಪ್ಷನ್, ಪೊಲಿಟಿಷಿಯನ್ಸ್ ಮತ್ತೆ ಈ ಇದು ಗನ್ ಟ್ರೇಡು, ಈ ತರ ಎಲ್ಲ ಸುಮಾರಷ್ಟು ವೈಲೆನ್ಸ್, ರೋಗ್ಸ್, ಇದೆಲ್ಲ ಇವರೆಲ್ಲ ಇರ್ತಾರೆ. ಇವ್ರಿಗೆಲ್ಲಾನು ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಹಾಕಿದಂತ ಒಂದು ವ್ಯಕ್ತಿ ಇವರು, ರೈಟ್. ಸೊ ತುಂಬಾ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ಪ್ರಮೋಷನ್ ಆಗಿ ಇವ್ರಿಗೆ ಜಾಯಿಂಟ್ ಸೆಕ್ರೆಟರಿ ಆಗ್ತಾರೆ. ಯಾವ್ದಕ್ಕೆ? ಬಿಹಾರ್ ಎಜುಕೇಶನ್ ಬೋರ್ಡ್ಗೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತು ಬಿಹಾರ್ ಅಲ್ಲಿ ಯಾವ ತರ ಎಕ್ಸಾಮ್ ನಡೆಯುತ್ತೆ ಅಂತ ಇವತ್ತಿಗೂ. ಸೊ ಆ ತರ ಇದ್ರಲ್ಲಿ ಒಂದ್ ಸ್ವಲ್ಪ ಸುಧಾರಿಸಿದ್ರು, ಒಂದ್ ಸ್ವಲ್ಪ ಆ ಸಿಚುವೇಶನ್ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಅಂದ್ರೆ ಅದು ಪಾಠಕ್ ಸರ್ ಇಂದನೇ ಆಗಿತ್ತು. ಸೊ ಇವರು ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ಟೀಚರ್ಸ್ಗೆಲ್ಲಾನು, ಟೀಚರ್ಸೇ ಹೋಗ್ತಿರ್ಲಿಲ್ಲ ಅಲ್ಲಿ ಸ್ಕೂಲ್ಗೆ, ಟೀಚರ್ಸೇ ಹೋಗ್ತಾ ಇರ್ಲಿಲ್ಲ, 6 ತಿಂಗಳು ಹೋಗ್ತಿರ್ಲಿಲ್ಲ, ಸ್ಯಾಲ್ರಿ ಅಂತೂ ಫುಲ್ ತಗೊಂತಾ ಇದ್ರು. ಆ ತರ ಒಂದು ಸಿಸ್ಟಮ್ ಅಲ್ಲಿ ಇವ್ರು ಹೋಗಿ ಬಯೋಮೆಟ್ರಿಕ್ ಹಾಕ್ಸ್ತಾರೆ ಪ್ರತಿ ಒಂದು ಸ್ಕೂಲ್ಗೆ. ಓಕೆ, ಎಕ್ಸಾಮ್ಸ್ ಎಲ್ಲ ಕರೆಕ್ಟ್ ಆಗಿ ನಡೆಯುತ್ತಾ ಅಂತ ಫುಲ್ ಹೋಗಿ ವಿಜಿಲೆನ್ಸ್ ಇದ್ ಮಾಡ್ತಾರೆ. ಓಕೆ, ಬಿಹಾರ್ ಯಾವ ತರ ಒಂದು ಸ್ಟೇಟ್ ಅಂದ್ರೆ ತಂದೆ ತಾಯಿನೇ ಹೋಗ್ಬಿಟ್ಟು ಚಿಟ್ಸ್ ಬರ್ಕೊಟ್ಟಿ ಅಲ್ಲಿ ಒಳಗಡೆ ಮಗು ಏನಾದ್ರೂ ಕೂತ್ಕೊಂಡು ಪರೀಕ್ಷೆ ಬರೀತಾ ಇದ್ರೆ ಒಳಗಡೆಯಿಂದ ಚಿಟ್ಸ್ ಪಾಸ್ ಮಾಡುವಂತ ಒಂದು ಸ್ಟೇಟ್. ಆ ತರ ಮಾರಲ್ ಡಿಗ್ರೇಡೇಷನ್ ಆಗ್ಬಿಟ್ಟಿದೆ, ರೈಟ್. ಸೊ ಒಂದು ಟೈಮಲ್ಲಿ ನಲಂದ ಅಂತ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಇದ್ದಿದ್ದು ಇವತ್ತು ನೋಡಿ ಹೇಗಾಗಿದೆ ಅಂತ. ಬಟ್ ಎನಿವೇಸ್, ಪಾಠಕ್ ಸರ್ ಅವ್ರಿಗೆ ಏನ್ ಮಾಡಿದ್ರು, ಈ ಬಯೋಮೆಟ್ರಿಕ್ ಎಲ್ಲ ಹಾಕ್ಸಿದ್ರು. ಅಲ್ಲಿರೋಂತ ಟೀಚರ್ಸು ಇವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಇವರು ನಮ್ಮಿಂದ ತುಂಬಾ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೋಗಿ ಪ್ರೊಟೆಸ್ಟ್ ಕೇಳಿದ್ರು. ಬಟ್ ಇವರು ನೋಡಿ ಕೆಲಸ ಮಾಡಕ್ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ನಮ್ ಗ್ರೇಟ್ ಪ್ರಜಾಪ್ರಭುತ್ವ. ಎನಿವೇಸ್, ಸೊ ಇಲ್ಲಿ ಏನಾಯ್ತು ಅಂದ್ರೆ ಇವರು ಒಂದ್ ಚೂರುನು ಬಜ್ಜಾಗಿಲ್ಲ. ಇವರು ಹೇಗ್ ನಿಂತಿದ್ರು ಹಾಗೆ ನಿಂತಿದ್ರು. ಏನಾದ್ರೂ ಆಗ್ಲಿ ನಾನು ಮಾಡೋದನ್ನೇ ಮಾಡ್ತೀನಿ, ಈ ಎಜುಕೇಶನ್ ಸಿಸ್ಟಮ್ ನಾನು ರಿಫಾರ್ಮ್ ತಂದೆ ತರ್ತೀನಿ ಅಂತ ಇದ್ರು. ಅವ್ರ ಮನಸಾಕ್ಷಿ ಏನ್ ಹೇಳ್ತೋ ಅದನ್ನ ಕೇಳ್ಕೊಂಡೇ ಹಿಂಗಿದ್ದಿತ್ತು ಅಲ್ವಾ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್. ನಿಮ್ಗೆ ಮೊದಲನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಹೀಗೆ ಒಂದು ಮನಸಾಕ್ಷಿನ ಕೇಳಿದ್ರೆ ಅವಾಗ ಆಟೋಮೆಟಿಕ್ಲಿ ಸೊಸೈಟಿ ಏನಾಗುತ್ತೆ, ನ್ಯಾಯಪೂರ್ವಕವಾಗಿ ಆಗುತ್ತೆ, ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್, ಓಕೆ, ಪಬ್ಲಿಕ್ ವೆಲ್ಫೇರ್ and it ensures policy and actions prioritizes citizens well-being. Okay, so public welfare ಅಂದ್ರೆ ಸಮಾಜಕ್ಕೋಸ್ಕರ, ಸಮಾಜದ ಹಿತದಲ್ಲಿ ಕೆಲಸ ಮಾಡುವಂಥದ್ದು. ಓಕೆ, ಸೊ ಇಟ್ ಎನ್ಶೋರ್ಸ್ ಪಾಲಿಸಿ ಅಂಡ್ ಆಕ್ಷನ್ಸ್ ಅಂಡ್ ಪ್ರಯೋರಿಟೈಸಸ್ ಸಿಟಿಸನ್ಸ್ ವೆಲ್-ಬೀಯಿಂಗ್. ಇಲ್ಲಿ ಎಕ್ಸಾಂಪಲ್ ಏನು ಅಂದ್ರೆ ಡಾಕ್ಟರ್ ಸಮಿತ್ ಶರ್ಮಾ ಅಂತ, ಇವರು ರಾಜಸ್ಥಾನ್ ಕ್ಯಾಡರ್ IAS ಆಫೀಸರ್. ಇವರು ಡಾಕ್ಟರ್. ನೀವು ಅಬ್ಸರ್ವ್ ಮಾಡಿದ್ರೆ IAS ಆಗಕ್ಕಿಂತ ಮುಂಚೆನೆ ಒಂದು ವೆಲ್ ನೋನ್ ಮೆಡಿಕಲ್ ಪ್ರಾಕ್ಟಿಷನರ್ ಇವರು. ಓಕೆ, ಸೊ ಇವಾಗ ಏನಾಗ್ತಾರೆ, ಇವರು MD ಆಗ್ತಾರೆ ಫಾರ್ ರಾಜಸ್ಥಾನ್ ಮೆಡಿಕಲ್ ಬೋರ್ಡ್. ಓಕೆ, ರಾಜಸ್ಥಾನ್ ಮೆಡಿಕಲ್ ಬೋರ್ಡ್ಗೆ ಇವರು MD ಆಗ್ತಾರೆ. ಅವಾಗ ರಾಜಸ್ಥಾನ್ ಅಲ್ಲಿ ತುಂಬಾ ಈ ಪ್ರೈವೇಟ್ ಮೆಡಿಸಿನ್ಸ್ ತುಂಬಾ ದೊಡ್ಡ ಒಂದು ಸ್ಕ್ಯಾಮ್ ನಡೀತಾ ಇತ್ತು. ಎಲ್ಲರೂ ಓವರ್ ಪ್ರೈಸ್ಡ್ ಆಗಿ ಹೋಗಿ ಮೆಡಿಸಿನ್ಸ್ ನ ಸೇಲ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಇವರು MD ಆಫ್ ರಾಜಸ್ಥಾನ್ ಮೆಡಿಕಲ್ ಬೋರ್ಡ್ ಆಗಿ ಪ್ರಧಾನ ಮಂತ್ರಿ ಜನ್ ಔಷಧಿ ಕೇಂದ್ರ ಅಂತ ಲಾಂಚ್ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್. ಅದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಂಡು ತುಂಬಾ ಅಂದ್ರೆ ತುಂಬಾ ಜನ್ ಔಷಧಿ ಕೇಂದ್ರ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಕಡೆ. ಅದ್ ಸ್ಟಾರ್ಟ್ ಮಾಡಿದ ತಕ್ಷಣ 90% ಕಡಿಮೆ, ಅಂದ್ರೆ ಹೊರಗಡೆ 100 ರೂಪಾಯಿ ಇರೋದು ಈ ಒಂದು ಔಷಧಿ ಕೊಡೋ ಅಂತ ಜಾಗದಲ್ಲಿ, ಔಷಧಾಲಯದಲ್ಲಿ ಹೋಗ್ಬಿಟ್ಟು ಅವ್ರು 10 ರೂಪಾಯಿಗೆ ಸಿಗ್ಬೋದು. ಏನಿದು ಜೆನರಿಕ್ ಮೆಡಿಸನ್, ಅಂದ್ರೆ ಅದೇ ತರಾನೇ ಇರುತ್ತೆ, ಬಟ್ ಬ್ರ್ಯಾಂಡಿಂಗ್ ಇರಲ್ಲ ಅಷ್ಟೇ. ಓಕೆ, ನಮ್ ಜನಕ್ಕೆ ಏನ್ ಬೇಕು? ಔಷಧಿ ಬೇಕು. ಇವರು ಪ್ರಧಾನ ಮಂತ್ರಿ ಜನ್ ಔಷಧಿ ಕೇಂದ್ರ ಅಲ್ಲಿ ಇದು ಸಿಗ್ತಿದೆ. ಅಂಡ್ ಇಷ್ಟೊಂದು ಮ್ಯಾಸಿವ್ ಒಂದು ಡ್ರೈವ್ ಮಾಡಿದವ್ರು ಯಾರು?
ಈ ಡಾಕ್ಟರ್ ಸುಮಿತ್ ಶರ್ಮಾ. ಓಕೆ, ಅವ್ರಿಗೂ ಆ ಮೆಡಿಕಲ್ ಬೋರ್ಡ್ ಅಲ್ಲಿ ಆಲ್ರೆಡಿ ಆ ನಾಲೆಜ್ ಇರೋದ್ರಿಂದ ಅವ್ರ ಮನ್ಸಾಕ್ಷಿಗೆ ಇದು ತುಂಬಾ ಅನ್ಯಾಯ ಆಗ್ತಿದೆ ಅಂತ ಅವ್ರಿಗೆ ಆ ಪ್ರಾಂಪ್ಟ್ ಬರ್ತಾ ಇತ್ತು. ಆ ಪ್ರಾಂಪ್ಟ್ ಇಂದ ಏನ್ ಮಾಡಿದ್ರು, ಅವ್ರು ಹೋಗಿ ಮ್ಯಾಸಿವ್ ಡ್ರೈವ್ ಮಾಡಿದ್ರು. ಓಕೆ, ಏನು ಪ್ರಧಾನ ಮಂತ್ರಿ ಜನ್ ಔಷಧಿ ಕೇಂದ್ರ, ಅದು ಮ್ಯಾಸಿವ್ ಡ್ರೈವ್, ರೈಟ್. ಸೊ ನೋಡಿ, ಇದು ಈ ಇಮೇಜ್ ಅಲ್ಲಿ ಟೆಡ್ ಟಾಕ್ ಎಲ್ಲ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಮೂರನೇದು ಕರೇಜ್ ಟು ರೆಸಿಸ್ಟ್ ಪೊಲಿಟಿಕಲ್ ಪ್ರೆಷರ್. ಇವಾಗ ನಾವು ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಸುಮಾರಷ್ಟು ರಾಜಕೀಯ ಪ್ರೆಷರ್ ನಮ್ಮ ಮೇಲೆ ಬರ್ತಾನೆ ಇರುತ್ತೆ. ಓಕೆ, ಇಟ್ ಇಸ್ ಇನ್ನೆವಿಟಬಲ್. ಬಟ್ ಅಕಸ್ಮಾತ್ ಏನಾದ್ರೂ ತಪ್ಪು ನಡೀತಾ ಇದ್ರೆ ಅದನ್ನ ಹೋಗಿ ನಾವು ಸ್ಟಾಪ್ ಮಾಡ್ಬೇಕು ಅಂತ ಹೋದಾಗೂ ರಾಜಕೀಯ ಪ್ರೆಷರ್ ಬಂದ್ರೆ ಅವಾಗ ಏನ್ ಮಾಡೋದು, ರೈಟ್? ಅವಾಗ ಯಾರೋ 10th ಸ್ಟ್ಯಾಂಡರ್ಡ್ ಫೇಲ್ ಅವ್ರ ಮಾತು ನಾವು ಕೇಳ್ಬೇಕಾ, ಅಥವಾ ನಮ್ಮ ಮನ್ಸಾಕ್ಷಿ ಮಾತನ್ನ ನಾವು ಕೇಳ್ಬೇಕಾ, ರೈಟ್? ಸೊ ಈ ಕರೇಜ್ ಟು ರೆಸಿಸ್ಟ್ ಪೊಲಿಟಿಕಲ್ ಪ್ರೆಷರ್ ಎಕ್ಸಾಂಪಲ್ ಬಂದು ನಮ್ಗೆ ದುರ್ಗಾ ಶಕ್ತಿ ನಾಗ್ಪಾಲ್ ಅಂತ. ಓಕೆ, ಒಂದು ಫಿಯರ್ಲೆಸ್ ಲಯನೆಸ್ ಅಂತ ಹೇಳ್ಬೋದು ಇವರು. ಓಕೆ, ದಿಸ್ IAS ಆಫೀಸರ್. ಓಕೆ, ಸೊ ಇವ್ರು ಏನ್ ಮಾಡಿದ್ರು, ಉತ್ತರ ಪ್ರದೇಶ್ ಕ್ಯಾಡರ್ ಅಲ್ಲಿ ಪೋಸ್ಟ್ ಆಗಿದ್ರು. ಓಕೆ, ಉತ್ತರ ಪ್ರದೇಶ್ ಕ್ಯಾಡರ್ ಅಲ್ಲಿ ಪೋಸ್ಟ್ ಆಗಿದ್ರು. ಅವಾಗ ಏನಾಯ್ತು ಅಂದ್ರೆ, ಅವರು ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ನೋಟಿಸ್ ಮಾಡ್ತಾರೆ, ನೋಯ್ಡಾ ಹತ್ರ. ಓಕೆ, ನೋಯ್ಡಾ ಹತ್ರ ಗೌತಮ್ ಬುದ್ಧ ನಗರ್ ಅಂತ ಒಂದು ಜಾಗ ಇದೆ, ಅಲ್ಲಿ ಯಮುನಾ ಹರಿಯುತ್ತೆ. ಓಕೆ, ಆ ಯಮುನಾ ಹರಿಯುವಂತ ಜಾಗದಲ್ಲಿ ಅಲ್ಲಿ ಇರುವಂತ ಸ್ಯಾಂಡ್, ಅಲ್ಲಿರುವಂತ ಮಡ್ ಏನಿದೆ, ತುಂಬಾ ಜನ ಇಲ್ಲೀಗಲ್ ಆಗಿ ಆ ಸ್ಯಾಂಡ್ ಮೈನಿಂಗ್, ರಿವರ್ ಸ್ಯಾಂಡ್ ಮೈನಿಂಗ್ ಮಾಡ್ಕೊಂಡು ಅದನ್ನ ತಗೊಂಡು ಹೋಗ್ತಾ ಇದ್ರು. ಯಾವುದೇ ಒಂಥರ ಲೈಸೆನ್ಸ್ ಇಲ್ಲ, ಯಾವುದೇ ಒಂಥರ ಪರ್ಮಿಷನ್ ಇಲ್ಲ, ಎಲ್ಲ ಇಲ್ಲೀಗಲ್ ಆಗಿ. ಸೊ ಇವ್ರು ಏನ್ ಮಾಡಿದ್ರು, ಹೋಗ್ಬಿಟ್ಟು ಸಾವಿರಾರು ಲಾರೀಸ್ ನ ಸೀಸ್ ಮಾಡಿದ್ರು. 100ಕ್ಕಿಂತ ಜಾಸ್ತಿ FIR ಲಾಡ್ಜ್ ಮಾಡಿದ್ರು. ಇವ್ರಿಗೆ ದೊಡ್ಡ ದೊಡ್ಡ ಕಡೆಯಿಂದ ಥ್ರೆಟ್ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಇದೇನಿದು, ಹೀಗ್ ಮಾಡ್ತಾ ಇದ್ದೀರಾ, ಇದು ತಪ್ಪಾಯ್ತು, ಇದು ಸರಿಯಲ್ಲ, ಇದು ನಿಲ್ಸ್ಬಿಡಿ, ಇನ್ನೂ ದೊಡ್ಡ ದೊಡ್ಡ ಕನೆಕ್ಷನ್ ಇದೆ, UP ಚೀಫ್ ಮಿನಿಸ್ಟರ್ ಅವ್ರಿಗೂ ಹೋಗುತ್ತಿದ್ದು. ಆದ್ರೆ ಈ ಒಂದು ಫಿಯರ್ಲೆಸ್ ಲಯನೆಸ್ ಅಂತ ನಾನು ಏನ್ ಕರೆದೆ, ಇವ್ರಿಗೆ ಯಾವ್ದಕ್ಕೂ ಹೆದರ್ಲಿಲ್ಲ. ಓಕೆ, ಯಾವ್ದಕ್ಕೂ ಹೆದರ್ದೆ ಏನ್ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಅವ್ರು ಏನ್ ಕೆಲಸ ಇದೆಯೋ ಅದನ್ನ ಮಾಡ್ತಾನೆ ಹೋದ್ರು. ಯಾವ ಒಂದು ರಾಜಕೀಯ ಪ್ರೆಷರ್ಗುನು ಇವರು ಕೇಳಲಿಲ್ಲ, ಅದಕ್ಕೆ ಬಗ್ಲಿಲ್ಲ, ರೈಟ್? ಸೊ ಆ ಒಂದು ಟೈಮಲ್ಲಿ, ಓಕೆ, ಅದಾದ್ಮೇಲೆ ಇವ್ರನ್ನ ಬೇರೆ ಯಾವುದೋ ಒಂದು ಕೇಸಲ್ಲಿ, ಓಕೆ, ಫೇಕ್ ಆಗಿ ಇದ್ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅವಾಗ ಆಫೀಸರ್ಸ್ ಎಲ್ಲ ಜೊತೆಗೆ ಬರ್ತಾರೆ, ಮೀಡಿಯಾ ಎಲ್ಲ ಜೊತೆಗೆ ಬರ್ತಾರೆ. ಓಕೆ, ಅಂಡ್ ಫೇಕ್ ಆಗಿ ಇವ್ರಿಗೆ ಬೇರೆ ಯಾವುದೋ ಒಂದು ರೆಫರೆನ್ಸ್ ಸೈಟ್ ಮಾಡಿ ಆದ್ಮೇಲೆ ಇವ್ರನ್ನ ತೆಗ್ದಾಕ್ಬಿಟ್ಟಿದ್ದೀರಾ, ಇದು ಸರಿಯಲ್ಲ, ಇವ್ರಿಗೆ ವಾಪಸ್ ಅದೇ ಪೊಸಿಷನ್ ಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂಟರ್ವ್ಯೂನ್ ಆಗುತ್ತೆ ಅಂಡ್ ಇವ್ರಿಗೆ ಅವ್ರ ಪೋಸ್ಟಿಂಗ್ ವಾಪಸ್ ಸಿಗುತ್ತೆ. ಓಕೆ, ಇವತ್ತಿನ UP ತರ ಅಲ್ಲ, ಇದು ಒಂದ್ ಸ್ವಲ್ಪ ಒಂದು 10 ವರ್ಷದ ಹಿಂದೆ ಕತೆ, ರೈಟ್? ನೆಕ್ಸ್ಟ್, ಜಸ್ಟಿಸ್ ಅಂಡ್ ಫೇರ್ನೆಸ್ ಅಂದ್ರೆ ಮನಸ್ಸಾಕ್ಷಿ ಪ್ರಕಾರ ನಡ್ಕೊಂಡ್ರೆ ಒಂದು IAS ಆಫೀಸರ್ ಯಾವ ತರ ಇರ್ತಾರೆ, ಪ್ರಶಾಂತ್ ನಾಯರ್ ತರ ಇರ್ತಾರೆ. ಓಕೆ, ಅಂದ್ರೆ ಇವರೇ ನಮ್ ನೆಕ್ಸ್ಟ್ ಆಫೀಸರ್, ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಸೊ ನೋಡಿ, ಇವರು ಪ್ರಾಬಬ್ಲಿ ಇವತ್ತು ನಾವು ಟಾಪ್ 5 IAS ಆಫೀಸರ್ಸ್ ಇನ್ ಇಂಡಿಯಾ ಅಂತ ಏನಾದ್ರು ತಗೊಂಡ್ರೆ, ಓಕೆ, ಒಂದು ಮೋಸ್ಟ್ ಲವ್ಡ್ IAS ಆಫೀಸರ್ಸ್ ಒಂದು ಟಾಪ್ 5 ಅಂತ ತಗೊಂಡ್ರೆ ಖಂಡಿತ ಅದರಲ್ಲಿ ಒಂದು ಹೆಸರಂತೂ ಪ್ರಶಾಂತ್ ನಾಯರ್ ಅಂತ ಇದ್ದೇ ಇರುತ್ತೆ, ರೈಟ್? ಸೊ ಇವ್ರನ್ನ ಇನ್ಫ್ಯಾಕ್ಟ್ ಜನ ಎಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ, ಇವ್ರನ್ನ ಕಲೆಕ್ಟರ್ ಸರ್ ಅಂತ ಕರೆಯಲ್ಲ, ಕಲೆಕ್ಟರ್ ಬ್ರೋ ಅಂತ ಕರೀತಾರೆ. ಓಕೆ, ಕಲೆಕ್ಟರ್ ಬ್ರೋ ಅಂತಾನೆ ಹೆಸರು ತಗೊಂಡಿರುವಂತ ಪ್ರಶಾಂತ್ ನಾಯರ್ ಏನ್ ಮಾಡಿದ್ರು ಈ ಹೆಸರು ತಗೊಳಕ್ಕೆ? ನೋಡಿ, ಜಸ್ಟ್ ಏನೂ ಇಲ್ಲ, ಅವ್ರ ಮನ್ಸಾಕ್ಷಿ ಕೇಳಿದ್ರು ಅಷ್ಟೇ. ಅವ್ರ ಮನ್ಸಾಕ್ಷಿನೇ ಅವರು ದೊಡ್ಡ ಮೊರಾಲಿಟಿ ಡ್ರೈವರ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಒಂದಿನ ಏನಾಯ್ತು, ಇವ್ರು ಹಾಗೆ ಕಾರಲ್ಲಿ ಇನೋವಾ ಬ್ಲೂ ಸೈರನ್ ಎಲ್ಲ ಇರುತ್ತಲ್ಲ, ಹಂಗೆ ಹೋಗ್ತಿದ್ರು. ಆವಾಗ ನೋಡಿದ್ರು ಎಷ್ಟೊಂದು ಕಡೆ ಈ ಜನಕ್ಕೆ ಅಂದ್ರೆ ಎಷ್ಟೊಂದು, ಇವರು ಕೇರಳ ಕ್ಯಾಡರ್ IAS ಆಫೀಸರ್, ಓಕೆನಾ, ಮೊದಲಾಗಿ ಅವರು ಕೋಳಿಕೋಡ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇವರು IAS ಆಗಿದ್ರು. ಓಕೆ, ಕೋಳಿಕೋಡ್ ಅಂತ ಕೇರಳ. ಸೊ ಇವರು ಕಾರಲ್ಲಿ ಹೋಗುವಾಗ ಎಷ್ಟೊಂದು ಜನ ಮನೆ ಇಲ್ದೆ ಫುಟ್ಪಾತ್ ಅಲ್ಲಿ ಏನು ತಿನ್ನಕ್ಕೆ ಊಟ ಇಲ್ದೆ ಫುಟ್ಪಾತ್ ಅಲ್ಲಿ ಕೂತಿದ್ರು.
ಅದಾದ್ಮೇಲೆ ಇವ್ರನ್ನೆಲ್ಲ ನೋಡ್ಕೊಂಡು ಇವ್ರು ಒಂದ್ ಒಳ್ಳೆ ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ಏನಾಗುತ್ತೆ, ಅವ್ರಿಗೆ ಆ ರಿಯಲೈಸೇಷನ್, ಒಂದು ಫೀಲಿಂಗ್ ಕಾಡ್ತಾ ಇತ್ತು, ಏನಪ್ಪಾ ಇದು ಅಂತ. ಹೋಟೆಲ್ ಆದ್ಮೇಲೆ ನೋಡ್ತಾರೆ, ಪಕ್ಕದ ಟೇಬಲ್ಲು, ಎದುರುಗಡೆ ಇರೋ ಟೇಬಲ್ಲು, ಹಿಂದೆ ಇರೋ ಟೇಬಲ್, ಎಲ್ಲಾರು ಕಂಟಿನ್ಯೂಸ್ ಆಗಿ ಫುಡ್ ಅಂತೂ ವೇಸ್ಟ್ ಮಾಡ್ತಾರೆ. ಅರ್ಧಕ್ಕಿಂತ ಜಾಸ್ತಿ ಎಷ್ಟೊಂದ್ ಜನ ಬಿಟ್ಟು ಹೋಗ್ತಾ ಇದ್ದಾರೆ. ಆ ತರ ಇರುವಾಗ ಇವ್ರಿಗೊಂದು ಥಾಟ್ ಬರುತ್ತೆ. ಪ್ರತಿ ಒಂದು ಆ ಥಾಟ್ ಪ್ರಕಾರ ನಡೆದು ಒಂದು ಸ್ಕೀಮ್ ತರ್ತಾರೆ. ಈ ಸ್ಕೀಮ್ ಹೆಸರು ಆಪರೇಷನ್ ಸುಲೇಮಾನ್ ಅಂತ. ಆಪರೇಷನ್ ಸುಲೇಮಾನ್. ಈ ಆಪರೇಷನ್ ಸುಲೇಮಾನ್ ಏನು ಅಂದ್ರೆ ವೆರಿ ಸಿಂಪಲ್ ಸ್ಕೀಮ್, ಎಲ್ಲಾರು ಮಾಡ್ಬೋದು. ಅಂದ್ರೆ ಯಾರೂ ಮಾಡಿಲ್ಲ, ಒಂದು ಪ್ರಶಾಂತ್ ನಾಯರ್, ಒಂದು ಕಲೆಕ್ಟರ್ ಬ್ರೋ ಬೇಕಾಗಿತ್ತು ಈ ಒಂದು ಸ್ಕೀಮ್ ನ ತಗೊಂಡ್ಬರಕ್ಕೆ. ಏನ್ ಮಾಡಿದ್ರು ಈ ತರ ಅಂದ್ರೆ, ಅವರೊಂದು ಆರ್ಡರ್ ಪಾಸ್ ಮಾಡಿದ್ರು. ಈ ಆರ್ಡರ್ ಅಲ್ಲಿ ಏನಿತ್ತು ಅಂದ್ರೆ, ಅಲ್ಲಿರೋ ಅಂತ ಪ್ರತಿಯೊಂದು ಹೋಟೆಲ್ನು ಏನೇನೆಲ್ಲ ಫುಡ್ ವೇಸ್ಟ್ ಆಗುತ್ತೋ ಅದನ್ನೆಲ್ಲ ಪಾರ್ಸಲ್ ಮಾಡಿ ಇಡಬೇಕು. ಆ ಪಾರ್ಸಲ್ ಮಾಡಿರುವಂತ ಫುಡ್ ನ ನೈಟ್ ಬಂದು ಗೌರ್ಮೆಂಟ್ ಅಥಾರಿಟೀಸ್ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿರುವಂತ ಫುಡ್ ನ ತಗೊಂಡೋಗಿ ಯಾರ್ಯಾರು ಡೆಸ್ಟಿಟ್ಯೂಟ್ಸ್ ಇರ್ತಾರೆ, ಯಾರ್ಯಾರು ಮನೆ ಇಲ್ದೇ ಇರೋರು ಇರ್ತಾರೆ, ಯಾರ್ಯಾರು ಹೊಟ್ಟೆ ಹಸುವಿಂದ ಇರ್ತಾರೆ, ಅವ್ರಿಗೆಲ್ಲ ತಗೊಂಡೋಗಿ ಈ ಪ್ಯಾಕೆಟ್ ನ ಹಂಚೋದು, ಫುಡ್ ಪ್ಯಾಕೆಟ್ಸ್. ನೋಡಿ ಎಷ್ಟು ಸಿಂಪಲ್ ಸಜೆಷನ್, ಬಟ್ ಎಷ್ಟು ಜನ ರಾತ್ರಿ ಊಟ ಇಲ್ಲ ಅಂತ ಎಷ್ಟು ಜನ ಇರೋರು ಅವ್ರ ಹೊಟ್ಟೆ ತುಂಬಿ ಊಟ ಮಾಡಿ ಮಲ್ಕೊಂತಾರೆ, ರೈಟ್? ಸೊ ಪವರ್ ಎಲ್ಲರಿಗೂ ಇರುತ್ತೆ, ಬಟ್ ಎಷ್ಟು ಜನ ಜವಾಬ್ದಾರಿಯಿಂದ ಅದನ್ನ ನಿಭಾಯಿಸ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ಈ ಆಪರೇಷನ್ ಸುಲೈಮಾನ್ ಸಕ್ಸಸ್ ಆಗಿರೋದು ನೋಡಿ, ಅದಾದ್ಮೇಲೆ ಆಪರೇಷನ್ ಆಪರೇಷನ್ ಕೋಳಿಕೋಡ್ ಅಂತ ಬಂತು. ಅಂದ್ರೆ ಆ ಕೋಳಿಕೋಡ್ ಡಿಸ್ಟ್ರಿಕ್ಟ್ ಫುಲ್ಲು ಅದು ಇಂಪ್ಲಿಮೆಂಟ್ ಮಾಡಿದ್ರು. ಆಪರೇಷನ್ ಕೋಳಿಕೋಡ್ ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಪೂರ್ತಿ ಸ್ಟೇಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಆಪರೇಷನ್ ಕೇರಳಂ ಅಂತ. ಓಕೆ, ಸೊ ಕಂಪ್ಯಾಷನೇಟ್ ಕೇರಳಂ ಅಂತಾನು ಕರೀತಾರೆ, ಕಂಪ್ಯಾಷನೇಟ್ ಕೋಳಿಕೋಡ್ ಅಂತಾನು ಕರೀತಾರೆ ಈ ಒಂದು ಪ್ರೋಗ್ರಾಮ್. ಇದು ಪ್ರಶಾಂತ್ ನಾಯರಿನ ಮಹತ್ವ. ಓಕೆ, ನೆಕ್ಸ್ಟ್, ಆತ್ಮಸಾಕ್ಷಿ ಅಥವಾ ಮನಸಾಕ್ಷಿಯಿಂದ ನಾವು ನಡ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಒಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರುತ್ತೆ. ಇದಕ್ಕೆ ನಾನು ಏನ್ ಎಕ್ಸಾಂಪಲ್ ನಿಮಗೆ ಕೊಡ್ಬೋದು ಅಂದ್ರೆ, ಈ ಶ್ರೀಧರನ್. ಓಕೆ, ಇವ್ರಿಗೆ ಇನ್ನೊಂದು ನಿಕ್ ನೇಮ್ ಇದೆ. ಓಕೆ, ಇವ್ರನ್ನ ಇಂಡಿಯಾ ಇನ್ನೊಂದು ಹೆಸರಿಂದನೂ ಗುರುತಿಸುತ್ತೆ. ಏನಿದು ಅಂದ್ರೆ ದ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ. ಓಕೆ, ದ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ. ಸೊ ಈ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಏನು ಅಂದ್ರೆ, ನೋಡಿ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಇದೆ. ಪರ್ಪಲ್ ಲೈನು, ಗ್ರೀನ್ ಲೈನ್, ಯೆಲ್ಲೋ ಲೈನು ಇವಾಗ ಮಾಡ್ತಾನೆ ಇದ್ದಾರೆ ಇನ್ಫ್ಯಾಕ್ಟ್ ತುಂಬಾ ವರ್ಷದಿಂದ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ, ನಾನು ಸ್ಕೂಲಲ್ಲಿ ಇರುವಾಗ, ಒಂದು 7th ಸ್ಟ್ಯಾಂಡರ್ಡ್ ಅಲ್ಲಿ ಅನ್ಸುತ್ತೆ, ಫೈನಲ್ ಎಕ್ಸಾಮ್ಗೆ ಒಂದು ಕ್ವೆಶ್ಚನ್ ಕೊಟ್ಟಿದ್ರು. ರೈಟ್ ಅ ಲೆಟರ್ ಟು ಯುವರ್ ಚೀಫ್ ಮಿನಿಸ್ಟರ್ ಆಸ್ಕಿಂಗ್ ಹಿಮ್ ಟು ಕಂಪ್ಲೀಟ್ ದ ಮೆಟ್ರೋ ವರ್ಕ್ ಫಾಸ್ಟ್ ಅಂತ. ಇವಾಗ ಏನಾದ್ರೂ ಮುಂದೆ ಒಂದು 10 ವರ್ಷ ಆದ್ಮೇಲೆ ನನ್ ಮಗು ಏನಾದ್ರೂ ಸ್ಕೂಲ್ಗೆ ಹಾಕಿದ್ರೆ ಅವಾಗ್ಲೂ ಇದೇ ಲೆಟರ್ ನನ್ ಮಗುನು ಬರೆಯೋ ಅಂತ ಪರಿಸ್ಥಿತಿ ಬರುತ್ತೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಆ ಮಗುನು ಬರೆಯುತ್ತೆ, ರೈಟ್ ಅ ಲೆಟರ್ ಟು ಯುವರ್ ಚೀಫ್ ಮಿನಿಸ್ಟರ್ ಆಸ್ಕಿಂಗ್ ಟು ಕಂಪ್ಲೀಟ್ ದ ಮೆಟ್ರೋ ವರ್ಕ್ ಫಾಸ್ಟ್ ಅಂತ. ಈ ತರ ಇರುವಾಗ ಡೆಲ್ಲಿ ಮೆಟ್ರೋ ತುಂಬಾ ವರ್ಷದಿಂದ ನಡೀತಾ ಇತ್ತು. ಓಕೆ, ಅಂಡ್ ಯಾವುದೇ ಒಂದು ಕಾರಣಕ್ಕೂ ಮುಗಿಸ್ತಾ ಇರ್ಲಿಲ್ಲ. ಅವಾಗ ಒಂದು IAS ಆಫೀಸರ್ ಇದ್ರು, ಈ ಶ್ರೀಧರನ್ ಅಂತ, ಅವ್ರು ಆಲ್ರೆಡಿ ರಿಟೈರ್ ಆಗ್ಬಿಟ್ಟಿದ್ರು. ಬಟ್ ಹೂ ಇಸ್ ದ ಬೆಸ್ಟ್ ಮ್ಯಾನ್ ಫಾರ್ ದ ಜಾಬ್, ಇದನ್ನ ಬೇಗ ಮುಗ್ಸಕ್ಕೆ ಅಂತ ಗೌರ್ಮೆಂಟ್ ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರು ಆಲ್ರೆಡಿ ರಿಟೈರ್ ಆಗ್ಬಿಟ್ಟಿದಾರಲ್ವಾ, ಈ ಶ್ರೀಧರನ್ ಅಂತ ಹೆಸರು ಬಂತು. ಆಯ್ತು, ಅದಕ್ಕೇನಂತೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ವಾಪಸ್ ಕರ್ಸೋಣ ಅಂತ ಆಲ್ರೆಡಿ ರಿಟೈರ್ ಆಗಿರುವಂತ ಒಂದು ಅಜ್ಜ, ರೈಟ್, ಆಲ್ರೆಡಿ ರಿಟೈರ್ ಆಗಿರುವಂತ ಒಂದು ರೆಸ್ಪೆಕ್ಟೆಡ್ IAS ಆಫೀಸರ್ ಅವ್ರಿಗೆ ಹೋಗಿ ವಾಪಸ್ ಕರ್ಸಿ ಅವ್ರನ್ನ ಕೆಲಸ ಮಾಡಿಸ್ತಾರೆ. ಅವ್ರ ಕೆಲಸ ಮಾಡಿದ್ ಯಾವ ಕೆಪಾಸಿಟಿಯಲ್ಲಿ ಇತ್ತು ಅಂದ್ರೆ, ಅತಿ ಶೀಘ್ರವಾಗಿ, ಓಕೆ, ಅತಿ ವೇಗವಾಗಿ ಈ ಫುಲ್ಲು ಮೆಟ್ರೋ ವರ್ಕ್ ನ ಆದಷ್ಟು ಬೇಗ ಮುಗಿಸ್ಬಿಡ್ತಾರೆ ವಿತ್ ಇನ್ ರೆಕಾರ್ಡ್ ಟೈಮ್. ಇವರು ಎಷ್ಟು, ಇನ್ಫ್ಯಾಕ್ಟ್ ಡೆಲ್ಲಿ ಮೆಟ್ರೋ ನೀವು ಇವತ್ತು ಹೋಗಿ ನೋಡಿದ್ರೆ ಬೆಂಗಳೂರಿಗಿಂತ ಆಲ್ಮೋಸ್ಟ್ 10 times ದೊಡ್ಡದಾಗಿದೆ. ಓಕೆ, ಅಷ್ಟು ಲೈನ್ಸ್, ರೈಟ್? 10 times ಇಸ್ ನಾಟ್ ಇವನ್ ಅನ್ ಎಕ್ಸಾಜುರೇಷನ್, ನಿಜವಾಗ್ಲೂ ಅಷ್ಟು ದೊಡ್ಡದಾಗಿದೆ, ರೈಟ್? ಆ ತರ ಒಂದು ಮೆಟ್ರೋ ಪ್ರಾಜೆಕ್ಟ್ ಮುಗಿಸಿದಂತ ಮಹಾನ್ ವ್ಯಕ್ತಿ ಈ ಶ್ರೀಧರನ್.
ಅವರು ಅಷ್ಟೆಲ್ಲ ಮುಗಿಸಿದ್ರು ಒಂದ್ ಸ್ವಲ್ಪ ಗ್ರಾಟಿಟ್ಯೂಡ್ ಆಗಿ ಅದಾದ್ಮೇಲೆ ಹೋಗಿ ರಿಟೈರ್ ಆಗ್ಬಿಟ್ಟು ಆರಾಮ್ ಮಾಡಿ ಅಂತ ಹೇಳ್ದೆ. ಅದಾದ್ಮೇಲೆ ತಿರ್ಗಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ಕೊಂಕಣ್ ರೈಲ್ವೇಸ್ ಇದೆ ಅದನ್ನು ಫಿನಿಶ್ ಮಾಡ್ಕೊಡಿ. ಓಕೆ, ನಿಮ್ಗೆ ಇಷ್ಟು ವಯಸ್ಸಾಗಿದೆ, ಬಟ್ ನಮ್ಮಲ್ಲಿ ಇರುವಂತ ಯಂಗ್ IAS ಆಫೀಸರ್ ನಿಮ್ಮಷ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಅವ್ರು ಅದನ್ನು ಮುಗಿಸ್ಕೊಟ್ರು. ರೈಟ್, ಈಸ್ ರಿಯಲಿ ದ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ. ಸೊ ನಿಜವಾಗ್ಲೂ ಒಂದು ಆತ್ಮಸಾಕ್ಷಿಯಿಂದ ಇದ್ರೆ, ಒಂದು ಮನಸಾಕ್ಷಿ ಪ್ರಕಾರ ಕೇಳಿದ್ರೆ, ಯು ವಿಲ್ ರಿಯಲಿ ಡೂ ವಂಡರ್ಸ್ ಟು ದ ಸೊಸೈಟಿ. ಇಟ್ ವಿಲ್ ಹ್ಯಾವ್ ಅ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಒಂದು ಮನಸಾಕ್ಷಿ ಅಂತ ನಾವೇನ್ ಅಂತೀವಿ, ಒಂದು ಕಾನ್ಶಿಯನ್ಸ್ ಅಂತ ನಾವೇನ್ ಅಂತೀವಿ, ಅದು ಹೇಗ್ ಡೆವಲಪ್ ಆಗುತ್ತೆ? ಓಕೆ, ಅದು ಹುಟ್ಟಿದ ತಕ್ಷಣನೇ ಎಲ್ಲಾರ್ಗೂ ಬಂದ್ಬಿಟ್ಟಿರುತ್ತಾ, ಅಥವಾ ವಯಸ್ಸಾಗ್ತಾ ಆಗ್ತಾ ಬರುತ್ತಾ? ಓಕೆ, ಸೊ ಈ ಮಾರಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ? ಅದು ನಾವು ಹುಟ್ಟಿದಾಗಿಂದ ಯಾರ್ಯಾರ ಜೊತೆ ನಾವು ಪರಿಚಯ ಬೆಳೆಸ್ತೀವೋ, ಯಾರ್ಯಾರ ಜೊತೆ ಸೋಷಲೈಸ್ ಆಗ್ತೀವೋ, ಏನೇನ್ ನೋಡ್ತೀವೋ, ಏನೇನ್ ಕಲಿತೀವೋ, ಯಾರ್ಯಾರ ಜೊತೆ ಅಸೋಸಿಯೇಟ್ ಆಗ್ತೀವೋ, ಓಕೆ, ನಾವ್ ಯಾವ ತರ ಸ್ಕೂಲ್ಗೆ ಹೋಗ್ತೀವೋ, ಯಾವ ತರ ಮೀಡಿಯಾ ನೋಡ್ತೀವೋ, ಓಕೆ, ಅಥವಾ ಯಾವ ತರ ಬುಕ್ಸ್ ಓದ್ತೀವೋ, ಇದೆಲ್ಲಾನು ನಮ್ ಕಾನ್ಶಿಯನ್ಸ್ ಏನ್ ಸರಿ ಏನ್ ತಪ್ಪು ಅಂತ ನಮ್ಗೆ ಅಫೆಕ್ಟ್ ಮಾಡುತ್ತಾ ಅಂತ ಒಂದು ಕ್ವೆಶನ್ ಬರುತ್ತೆ. ಇದಕ್ಕೆ ಒಂದು ಥಿಂಕರ್ ಬಗ್ಗೆ ನಾವು ಓದ್ಬೇಕು. ಅವರು ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಮಾರಲ್ ಅಟಾನಮಸ್ ಪ್ರಿನ್ಸಿಪಲ್ಸ್ ಅಂತ. ಮಾರಲ್ ಅಟಾನಮಸ್ ಪ್ರಿನ್ಸಿಪಲ್ಸ್ ಅಂದ್ರೆ ಹೇಗ್ ಮೊರಾಲಿಟಿ ಅಂದ್ರೆ ಹೇಗ್ ಕಾನ್ಶಿಯನ್ಸ್ ಒಂದ್ ಚಿಕ್ಕ ಮಗುವಿಂದ ದೊಡ್ಡವರಾಗೋವರೆಗೂ ಹೇಗ್ ಡೆವಲಪ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವ್ರ ಹೆಸರು ಏನಂದ್ರೆ ಲಾರೆನ್ಸ್ ಕೋಲ್ಬರ್ಗ್ ಅಂತ. ತುಂಬಾ ಇಂಪಾರ್ಟೆಂಟ್. ಓಕೆ, ನೀವು ಮೊರಾಲಿಟಿ ಕಾನ್ಶಿಯನ್ಸ್ ಬಗ್ಗೆ ಬರೆಯುವಾಗ ಲಾರೆನ್ಸ್ ಕೋಲ್ಬರ್ಗ್ ಅನ್ನೋದು ನಿಮ್ಮ ಆನ್ಸರ್ ಅಲ್ಲಿ ಕಾಣಿಸ್ಕೋಬೇಕು. ಮಾರಲ್ ಅಟಾನಮಸ್ ಪ್ರಿನ್ಸಿಪಲ್ಸ್ ಕಾಣಿಸ್ಕೋಬೇಕು. ಕಾನ್ಶಿಯನ್ಸ್ ಹೇಗ್ ಡೆವಲಪ್ ಆಗ್ತಿದೆ, ಇವ್ರ ಥಿಯರಿ ಎಲ್ಲೋ ಒಂದ್ ಸ್ವಲ್ಪ ಕಾಣಿಸ್ಕೋಬೇಕು. ಕಾಣಿಸ್ಕೊಂಡ್ರೆ ಇಟ್ ವಿಲ್ ಡಿಫ್ರೆನ್ಶಿಯೇಟ್ ಯು ಫ್ರಮ್ ದ ವಿಕ್ಟರ್ ಅಂಡ್ ದ ವ್ಯಾಂಕ್ವಿಶ್ಡ್. ಓಕೆ, ಅಂದ್ರೆ ಇಟ್ ವಿಲ್ ಪ್ರೂವ್ ದಟ್ ಯು ಆರ್ ದ ಮ್ಯಾನ್ ಅಮಾಂಗ್ ದ ಬಾಯ್ಸ್. ಇಷ್ಟೆಲ್ಲ ಗೊತ್ತಿದೆ ಅಂತ. ಓಕೆ, ಎಲ್ಲರೂ ಬರೀತಾರೋ ಏನೋ ಒಂದು ಆನ್ಸರ್. ಓಕೆ, ಬಟ್ ನಿಜವಾಗ್ಲೂ ಕಂಟೆಂಟ್ ಅಂದ್ರೆ ಇದು. ರೈಟ್, ಸೊ ಈ ಲಾರೆನ್ಸ್ ಕೋಲ್ಬರ್ಗ್, ಓಕೆ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ದೇರ್ ಆರ್ 3 stages ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಫಸ್ಟ್ ಸ್ಟೇಜ್ ಏನಂದ್ರೆ ತುಂಬಾ ಪುಟಾಣಿ ಚಿಕ್ಕ ಮಗು ಇರುವಾಗ, ಓಕೆ, ಅವಾಗ ಇಟ್ ಇಸ್ ಕಾಲ್ಡ್ ಅಸ್ ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಂತ. ಓಕೆ, ಮನಸಾಕ್ಷಿ ಅಂತ ಏನು ತುಂಬಾ ಸ್ಟ್ರಾಂಗ್ ಆಗಿ ಏನು ಇರಲ್ಲ. ಆ ಮಗು ಏನಿರುತ್ತೆ ಅದು ಸಿಂಪ್ಲಿ ಅವ್ರ ಅಪ್ಪ ಅಮ್ಮ ಅವ್ರ ತಂದೆ ತಾಯಿ ಏನ್ ಹೇಳ್ತಾರೋ ಅದನ್ನ ಹಾಗೆ ಕೇಳುತ್ತೆ. ಆ ಮಗುಗೆ ಅಂತ ಒಂದು ಓನ್ ಮನಸ್ಸಾಕ್ಷಿ ಅಂತ ಏನು ಇರಲ್ಲ. ಕಂಪ್ಲೀಟ್ ಆಗಿ ನೋಡ್ತಾ ಇರುತ್ತೆ. ರೈಟ್, ನೋಡಿ ನೋಡಿ ಕಲಿತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ನೆಕ್ಸ್ಟ್ ಎರಡನೇದು ಬಂದು ಕನ್ವೆನ್ಷನಲ್. ಪ್ರೀ ಕನ್ವೆನ್ಷನಲ್ ಅದಾದ್ಮೇಲೆ ಕನ್ವೆನ್ಷನಲ್. ಇಲ್ಲೇನಾಗುತ್ತೆ ಅಂದ್ರೆ, ಓಕೆ, ಇಟ್ ಡೆವಲಪ್ಸ್ ಅ ಮಾರಲ್ ಸೆನ್ಸ್ ಬಟ್ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ರಾದರ್ ದ ಚೈಲ್ಡ್ ಬಿಹೇವ್ಸ್ ಟು ಗೆಟ್ ಸೋಷಿಯಲ್ ರೆಕಗ್ನಿಷನ್ ಅಂಡ್ ಸರ್ವ್ ಸೆಲ್ಫ್ ಇಂಟ್ರೆಸ್ಟ್. ಅಂದ್ರೆ ಆ ಮಗುಗೆ ಲೈಟ್ ಆಗಿ ಗೊತ್ತಾಗಕ್ ಸ್ಟಾರ್ಟ್ ಆಗಿರುತ್ತೆ ಏನ್ ಸರಿ ಏನ್ ತಪ್ಪು ಅಂತ. ಆದ್ರೂ ಅದ್ರ ಮನ್ಸಾಕ್ಷಿ ಪ್ರಕಾರ ಎಲ್ಲ ಅದ್ ನಡ್ಕೊಳಲ್ಲ. ಅವರ ತಂದೆ ತಾಯಿಗೆ ಹೇಗ್ ಬೇಕು, ಟೀಚರ್ಸ್ ಪ್ರಕಾರ ಹೇಗ್ ಬೇಕು, ಓಕೆ, ಅವ್ರು ಏನೇನ್ ಹೇಳ್ತಾರೋ ಅದನ್ನ ಹಾಗೆ ನಡ್ಕೊಳಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ಇದು ಸೆಕೆಂಡ್ ಸ್ಟೇಜ್. ಲಾರೆನ್ಸ್ ಕೋಲ್ಬರ್ಗ್ ಅಂತ ಇವರು ಬರ್ದಿರುವಂತ ಬುಕ್ ಇದು. ಓಕೆ, ಇಮೇಜ್ ಹಾಕಿದೀನಿ. ಮೂರನೇದು ಬಂದು ಪೋಸ್ಟ್ ಕನ್ವೆನ್ಷನಲ್. ಓಕೆ, ನೋಡಿ, ಮೊದಲು ಪ್ರೀ ಕನ್ವೆನ್ಷನಲ್, ಆಮೇಲೆ ಕನ್ವೆನ್ಷನಲ್, ಆಮೇಲೆ ಪೋಸ್ಟ್ ಕನ್ವೆನ್ಷನಲ್. ಇಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಒಂದು 13-14 ವರ್ಷ ಆದ್ಮೇಲೆ, ಓಕೆ, ನಾವು ಯೂಶಲಿ ಪೋಸ್ಟ್ ಕನ್ವೆನ್ಷನಲ್ ನೋಡ್ತೀವಿ. ಇಲ್ಲಿ ಏನಂದ್ರೆ ಆಲ್ರೆಡಿ ಒಂದು ಮನಸ್ಸಾಕ್ಷಿ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಅಚೀವ್ ಮಾಡಿರುತ್ತೆ. ಇದಾದ್ಮೇಲೆ ಅದಕ್ಕೆ ಏನ್ ಸರಿ ಏನ್ ತಪ್ಪು ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಅದು ಗೊತ್ತಾಗಿರುತ್ತೆ ಆ ಮಗುಗೆ. ಸೊ ಅವಾಗ ಅದು ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಂಡಿಪೆಂಡೆಂಟ್ ಆಗಿ ಒಪಿನಿಯನ್ಸ್ ಫಾರ್ಮ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನಾನೊಂದು ಈ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ, ನನ್ಗೆ ಈ ತರ ಒಂದು ಫ್ರೆಂಡ್ ಸರ್ಕಲ್ ಬೇಕು, ನನ್ಗೆ ಈ ತರ ಒಂದು ಜನ ಬೇಕು, ನಾನ್ ಧರ್ಮವನ್ನ ಈ ತರ ನಂಬ್ತೀನಿ, ನಾನು ಏಥಿಸ್ಟ್ ಆಗ್ತೀನಿ, ನಾನು ಒಂದು ನಾಸ್ತಿಕ ಆಗ್ತೀನಿ, ನಾನೊಂದು ನನ್ಗೆ ಈ ಒಂದು ರಿಲಿಜನ್ ಮೇಲೆ ಒಂದು ಇಂಪ್ರೆಷನ್ ಇದೆ. ಇದೆಲ್ಲಾನು ಈ ಒಂದಿದು ಈ ಕಾನ್ಶಿಯನ್ಸ್ ಯಾವಾಗ ಮೆಚೂರ್ ಆಗುತ್ತೆ ಆ ಸ್ಟೇಜ್ ಅಲ್ಲಿ ಇದೆಲ್ಲ ಫಾರ್ಮ್ ಆಗುತ್ತೆ. ನೀವು ಇನ್ಫ್ಯಾಕ್ಟ್ ಇಲ್ಲಿ ನೋಡ್ಬೋದು, ಈ ಟ್ರಯಾಂಗಲ್, ಈ ಪಿರಮಿಡ್ ಅಲ್ಲಿ ಇದು ಬ್ಯೂಟಿಫುಲ್ ಆಗಿ ಡೆಪಿಕ್ಟ್ ಆಗಿದೆ. ಓಕೆ, ಏನ್ ಹೇಳ್ತಾ ಅಂದ್ರೆ ಮೊದಲು ಪ್ರೀ ಕನ್ವೆನ್ಷನಲ್ ಅಂತ ಹೇಳ್ತಾರೆ. ಪ್ರೀ ಕನ್ವೆನ್ಷನಲ್ ಅಂದ್ರೆ ಏನು?
ಮೊದಲು ಅವಾಯ್ಡಿಂಗ್ ಪನಿಷ್ಮೆಂಟ್, ಎರಡನೇದು ಸೆಲ್ಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಕನ್ವೆನ್ಷನಲ್ ಅಂದ್ರೆ ಏನು? ಗುಡ್ ಬಾಯ್ ಆಟಿಟ್ಯೂಡ್. ಓಕೆ, ಗುಡ್ ಬಾಯ್ ಆಟಿಟ್ಯೂಡ್. ನೆಕ್ಸ್ಟ್ ಲಾ ಅಂಡ್ ಆರ್ಡರ್ ಮೊರಾಲಿಟಿ. ನೆಕ್ಸ್ಟ್ ಸೋಷಿಯಲ್ ಕಾಂಟ್ರಾಕ್ಟ್, ಅದಾದ್ಮೇಲೆ ಪ್ರಿನ್ಸಿಪಲ್ಸ್. ಓಕೆ ಅಲ್ವಾ? ಓಕೆ, ಸೊ ಕನ್ವೆನ್ಷನಲ್, ಪೋಸ್ಟ್ ಕನ್ವೆನ್ಷನಲ್. ಓಕೆ, ಇದರಿಂದ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇನಿಷಿಯಲಿ ನಾವು ಬರೀ ನಮ್ಮ ಸ್ವಾರ್ಥಕ್ಕೋಸ್ಕರ ಆಕ್ಟ್ ಮಾಡೋದು, ಆಮೇಲೆ ನಾನ್ ಎಲ್ಲಾರ್ ಕಡೆಯಿಂದ ಅಕ್ಸೆಪ್ಟೆನ್ಸ್ ಬರಬೇಕು ಅಂತ ಆಕ್ಟ್ ಮಾಡೋದು, ಆಮೇಲೆ ಸಮಾಜದ ಪರವಾಗಿ ನಾವು ಆಕ್ಟ್ ಮಾಡೋದು ಲಾಸ್ಟ್ ಸ್ಟೇಜ್ ಅಲ್ಲಿ. ಓಕೆ, ಇಲ್ಲಿ ಏಜ್ ಮೆನ್ಷನ್ ಆಗಿದೆ. ಪ್ರೀ ಕನ್ವೆನ್ಷನಲ್ ಅಂದ್ರೆ ಅಪ್ ಟು 9 years, 9 to 13 years ಬಂದು ಕನ್ವೆನ್ಷನಲ್. ಆದ್ಮೇಲೆ ಅಡಲ್ಟ್ ಏಜ್ ಅಲ್ಲಿ ಅಂದ್ರೆ 13 years ಗಿಂತ ಆದ್ಮೇಲೆ ದಟ್ ಇಸ್ ವೆನ್ ಯು ಸಿ ದಟ್ ದೇರ್ ಇಸ್ ಪೋಸ್ಟ್ ಕನ್ವೆನ್ಷನಲ್. ಓಕೆ, ನೆಕ್ಸ್ಟ್ ಈ ಒಂದು ಕಾನ್ಶಿಯನ್ಸ್ ನ ನಾವು ಹೇಗ್ ಕೇಳೋದು? ಈ ಒಂದು ಆತ್ಮಸಾಕ್ಷಿಯ ಧ್ವನಿಯನ್ನು ನಾವು ಹೇಗ್ ಕೇಳಕ್ಕೆ ನಾವು ಹೇಗ್ ಸ್ಟಾರ್ಟ್ ಮಾಡೋದು? ಓಕೆ, ಕೇಳುವಂತ ಪ್ರಯತ್ನ ಹೇಗ್ ಮಾಡೋದು ಅಂತ ನಮ್ಗೆ ಕ್ವೆಶ್ಚನ್ ಬಂದ್ರೆ, ದಿಸ್ ಇಸ್ ದ ಆನ್ಸರ್. ಫಸ್ಟ್ ಇಸ್ ಪ್ರಾಕ್ಟಿಸಿಂಗ್ ದ ಪವರ್ ಆಫ್ ಸೈಲೆನ್ಸ್. ಪ್ರಾಕ್ಟಿಸಿಂಗ್ ದ ಪವರ್ ಆಫ್ ಸೈಲೆನ್ಸ್ ಅಂದ್ರೆ ಯಾವಾಗ್ಲೂ ನಾವು ಬೆಳಗ್ಗಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಕಚ 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 ಅಂತ ಮಾತಾಡ್ತಾನೆ ಇರ್ತೀವಿ, ರೈಟ್? ಸೊ ಅಷ್ಟು ಮಾತಾಡ್ತಾ 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 ನಮ್ ಒಳಗಡೆ ಇರೋವಂತ ಧ್ವನಿನ ನಾವು ಕೇಳಕ್ಕೆ ಮರ್ತೋಗ್ತೀವಿ. ಓಕೆ, ಅದು ಏನ್ ಹೇಳ್ತಾ ಇದೆ, ಇದು ಸರಿನಾ ತಪ್ಪಾ ಅಂತ ನಾವು ಕೇಳಕ್ಕೆ ಮರ್ತೋಗ್ತೀವಿ. ಅವಾಗ ಏನಾಗುತ್ತೆ? ಅವಾಗ ಆಟೋಮೆಟಿಕಲಿ ನಮ್ಗೆ ವಿ ಸಿ ದಟ್ ಎವ್ರಿಥಿಂಗ್ ಎಲ್ಸ್ ಇಸ್ ಆಲ್ಸೋ ಕಾಂಪ್ರಮೈಸ್ಡ್ ಬಿಕಾಸ್ ವಿ ಆರ್ ನಾಟ್ ಪೇಯಿಂಗ್ ಹೀಡ್ ಟು ದಿಸ್ ವಾಯ್ಸ್, ಅಲ್ವಾ? ಎರಡನೇದು, ನೀವ್ ಏನೇ ಒಂದು ನಿರ್ಧಾರ ತಗೋಬೇಕಂದ್ರೂ ಫಾಸ್ಟ್ ಆಗಿ ನಿರ್ಧಾರ ಮಾಡಬೇಡಿ. ಒಂದ್ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ ಏನಾದ್ರೂ ಒಂದು ಮಾತಾಡಕ್ ಬದಲು. ಓಕೆ, ಒಂದ್ ಸ್ವಲ್ಪ ಯೋಚನೆ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇಮಿಡಿಯೇಟ್ ಆಗಿ ಕನ್ಕ್ಲೂಷನ್ ಬರಕ್ ಆಗ್ತಾ ಇಲ್ವಾ, ಕಂಪ್ಲೀಟ್ಲಿ ಓಕೆ ಟು ಟೇಕ್ ಅ ಬ್ರೇಕ್. ನಾನು ಆಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿ, ಅದಾದ್ಮೇಲೆ ಅದನ್ನ ಕೂತ್ಕೊಂಡು ಯೋಚನೆ ಮಾಡಿ. ಓಕೆ, ನಿಮ್ಗೆ ಯೋಚನೆ ಮಾಡಕ್, ನಿಮ್ ಥಾಟ್ಸ್ ಪ್ರೋಸೆಸ್ ಮಾಡಕ್ ಕಷ್ಟ ಆಗ್ತಿದ್ರೆ ಒಂದು ಪೆನ್ ಪೇಪರ್ ತಗೊಂಡ್ ಬರೀರಿ, ರೈಟ್? ಮೂರನೇದು ಇಂಟ್ರೋಸ್ಪೆಕ್ಷನ್ ಆಫ್ ಸೋಲ್ ಅಂತ ಹೇಳ್ತೀವಿ. ಇಂಟ್ರೋಸ್ಪೆಕ್ಷನ್ ಆಫ್ ಸೋಲ್ ಅಂದ್ರೆ ಇಟ್ ಇಸ್ ಅ ಕಾನ್ಸೆಪ್ಟ್ ವಿಚ್ ಇಸ್ ಗಿವನ್ ಇನ್ ಸಾಕ್ರೆಟಿಸ್ ಡಯಲೆಕ್ಟಿಕ್ಸ್. ಓಕೆ, ಸೊ ಈ ಸಾಕ್ರೆಟಿಸ್ ಡಯಲೆಕ್ಟಿಕ್ಸ್ ಅನ್ನೋದು ಅಗೇನ್ ನಾವು ಜನರಲಿ ಕ್ಲಾಸ್ ಅಲ್ಲಿ ಇದೆಲ್ಲ ಡಿಸ್ಕಸ್ ಮಾಡ್ತೀವಿ, ಬಟ್ ಇಲ್ಲಿ ನಿಮ್ಗೆ ಬ್ರಾಡ್ ಆಗಿ ಏನಂತ ಹೇಳ್ತೀನಿ ನೋಡಿ. ಡಯಲೆಕ್ಟಿಕ್ಸ್ ಅಂದ್ರೆ ಒಂದು ಕ್ವೆಶ್ಚನ್ಗೆ ಒಂದು ಆನ್ಸರ್ ಇರುತ್ತೆ, ಒಂದು ಕ್ವೆಶ್ಚನ್ಗೆ ಒಂದು ಆನ್ಸರ್ ಇರುತ್ತೆ. ದಿಸ್ ಇಸ್ ಲೈಕ್ ಅ ಡೈಲಾಗ್. ಓಕೆ, ಅಂದ್ರೆ ಇವಾಗ ನಾವು ಜನರಲಿ ನಿಮ್ಗೆ ಪ್ರಾಬ್ಲಿ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಓಕೆ, ಎಲ್ಲರಿಗೂ ಖಂಡಿತ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಮನ್ಸಲ್ಲಿ ಒಂದು ಒಂದು ಪ್ರಾಬ್ಲಮ್ ಇದ್ರೆ, ಒಂದು ಸಮಸ್ಯೆ ಇದ್ರೆ, ನೀವಾಗೆ ನೀವು ಕ್ವೆಶ್ಚನ್ಸ್ ಹಾಕೊಂತೀರಲ್ವಾ, ಇದು ಸರಿನಾ, ಇದೇನಕ್ಕೆ ಸರಿ ಆಗ್ಬೋದು, ಇಲ್ಲ ಇಲ್ಲ ಅವ್ರು ಮಾಡಿದ್ರು ಸೊ ಮೇ ಬಿ ಇದು ಸರಿಯಾಗೇ ಇರುತ್ತೆ, ಇಲ್ಲ ಆದ್ರೂ ನನ್ಗೇನೋ ತಪ್ಪು ಅನಿಸ್ತಾ ಇದೆ. ಓಕೆ ಅಂತ ನಾನು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂತ ಹೋಗ್ತೀನಿ. ಅಂದ್ರೆ ಕ್ವೆಶ್ಚನ್ಗೆ ಒಂದು ಆನ್ಸರು, ಕ್ವೆಶ್ಚನ್ಗೆ ಒಂದು ಆನ್ಸರ್, ಕ್ವೆಶ್ಚನ್ಗೆ ಒಂದು ಆನ್ಸರ್, ರೈಟ್? ಸೊ ಇದನ್ನ ನಾನು ಏನಂತ ಕರಿತೀನಿ? ಸಾಕ್ರೆಟಿಸ್ ಡಯಲೆಕ್ಟಿಕ್ಸ್. ದಟ್ ಈಸ್ ನಥಿಂಗ್ ಬಟ್ ಇಂಟ್ರೋಸ್ಪೆಕ್ಷನ್ ಆಫ್ ಮೈ ಸೋಲ್. ಇದು ಕರೆಕ್ಟ್ ಆಗಿ ಮಾಡಿದ್ರೆ, ಇದು ಈ ತರ ಮಾಡಿದ್ರೆ ನನ್ಗೆ ನಿಜವಾಗ್ಲೂ ರಾತ್ರಿ ನಿದ್ದೆ ಬರುತ್ತಾ ಅಂತ, ರೈಟ್? ನೆಕ್ಸ್ಟ್ ಒನ್, freeing oneself from external influence and selfish interests. ಓಕೆ, ಸೊ ನನಗೆ ಹೊರಗಡೆ ಇರುವಂತ ಒಂದು ಇನ್ಫ್ಲೂಯೆನ್ಸ್ ಯಾವುದೂ ಬೇಡ. ಓಕೆ, ನನ್ನ ಒಳಗಡೆ ನೋಡ್ಕೊಂಡು ನಾನು ಡಿಸಿಷನ್ ಮಾಡ್ಕೋಬೇಕು ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಮಾಡುವಂತ ನಿರ್ಧಾರದಲ್ಲಿ ಯಾವುದೇ ಒಂಥರ ಇನ್ಫ್ಲೂಯೆನ್ಸ್ ಇರಬಾರ್ದು, ಯಾವುದೇ ಒಂಥರ ಒಂದು ಮಧ್ಯಕ್ಕೆ ಹೋಗಿ ನನಗೆ ಈ ಸಬ್ಜೆಕ್ಟಿವಿಟಿ ಇರಬಾರ್ದು ಅಂತ ನಾನು ಯೋಚನೆ ಮಾಡ್ಬೋದು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ವೇಲ್ ಆಫ್ ಇಗ್ನೋರೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಯಾರು ಕೊಡೋದು ಅಂದ್ರೆ ಜಾನ್ ರಾಲ್ಸ್ ಅಂತ ಒಬ್ರು ಕೊಡ್ತಾರೆ. ಓಕೆ, ಸೊ ಇವರು ಇವಾಗ ನಿಮ್ ಜಾನ್ ರಾಲ್ಸ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಸಿಂಪಲ್ ಆಗಿ ಅಂದ್ರೆ, ಓಕೆ ಅಫ್ಕೋರ್ಸ್ ಡೀಟೇಲ್ ಆಗಿ ಹೇಳಕ್ಕಾಗಲ್ಲ ಇವಾಗ ಸದ್ಯಕ್ಕೆ, ಬಟ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಒಂದು ಕೇಕ್ ಇದೆ, ಈ ಕೇಕ್ ಒಂದು ಕ್ಲಾಸ್ ರೂಮ್ ಇದೆ, ಆ ಕ್ಲಾಸ್ ರೂಮ್ ಅಲ್ಲಿ 5 ಜನ ಇದ್ದಾರೆ. ನಿಮ್ ಫ್ರೆಂಡ್ಸ್ ಒಂದಿಬ್ರು, ನಿಮ್ ಫ್ರೆಂಡ್ಸ್ ಇಲ್ದೇ ಇರೋರು ಒಂದು 3 ಜನ. ಅವಾಗ ಆ ಕೇಕ್ ನ ನೀವು ಡಿವೈಡ್ ಮಾಡ್ಬೇಕು ಅಂದ್ರೆ ಹೇಗ್ ಡಿವೈಡ್ ಮಾಡ್ತೀರಾ? ನಿಮ್ಗೆ ನಿಮ್ ಇಬ್ರು ಫ್ರೆಂಡ್ಸ್ಗೆ ಓಕೆ ಒಂದು ದೊಡ್ಡ ದೊಡ್ಡ ಪೀಸ್ ತಗೊಂಡು, ಯಾರು ನಿಮ್ ಫ್ರೆಂಡ್ಸ್ ಇಲ್ವೋ ಅವ್ರಿಗೆ ಚಿಕ್ಕ ಚಿಕ್ಕ ಪೀಸ್ ಕೊಡ್ತೀರಾ ಅಲ್ವಾ? ಓಕೆ, ದಟ್ ಈಸ್ ಹೌ ದ ವರ್ಲ್ಡ್ ವರ್ಕ್ಸ್. ಇಲ್ಲಿ ಕೇಕ್ ಬಗ್ಗೆ ಯೋಚನೆ ಮಾಡಬೇಡಿ,
ರಿಸೋರ್ಸ್ ಬಗ್ಗೆ ಯೋಚನೆ ಮಾಡಿ. ಓಕೆ, ಬಟ್ ಅಕಸ್ಮಾತ್ ನಾನು ಏನಾದ್ರೂ ಹೇಳಿದ್ರೆ ಇಲ್ಲಿ 5 ಜನ ಇದ್ದಾರೆ ಕ್ಲಾಸ್ ರೂಮ್ ಅಲ್ಲಿ. ಓಕೆ, ಅದ್ರಲ್ಲಿ ನಿಮ್ ಫ್ರೆಂಡ್ಸು ಇರ್ಬೋದು, ಇಲ್ದೇನೂ ಇರ್ಬೋದು, ಬಟ್ ಯಾರಿಗೆ ಯಾವ ಪೀಸ್ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಓಕೆ, ಇವಾಗ ನೀವು ಕಟ್ ಮಾಡ್ಕೊಡಿ ಅಂದ್ರೆ ಹೇಗ್ ಕಟ್ ಮಾಡ್ತೀರಾ? ಈಕ್ವಲ್ ಆಗಿ ಕಟ್ ಮಾಡ್ಕೊಡ್ತೀರಾ ಅಲ್ವಾ? ಅಂದ್ರೆ ನಿಮ್ಗೆ ಯಾರಿಗ ಇದು ಹೋಗ್ತಿದೆ ಅಂತ ಗೊತ್ತಿಲ್ಲದೆ ಇರೋವಾಗ ನೀವು ಈಕ್ವಲ್ ಆಗಿ ಕಟ್ ಮಾಡಿದ್ರಿ. ಅದೇ ನಿಮ್ಗೆ ಗೊತ್ತಿರೋವಾಗ ಈಕ್ವಲ್ ಆಗಿ ಕಟ್ ಮಾಡಿಲ್ಲ. ಇದನ್ನೇ ನೀವು ವೇಲ್ ಆಫ್ ಇಗ್ನೋರೆನ್ಸ್ ಅಂತ ಕರೆಯೋದು. ವೇಲ್ ಅಂದ್ರೆ ಗೊತ್ತಲ್ವಾ, ದುಪ್ಪಟ್ಟ ತರ. ಓಕೆ, ವೇಲ್ ಆಫ್ ಇಗ್ನೋರೆನ್ಸ್. ಓಕೆ, ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ಮೆಡಿಟೇಷನ್, ಯೋಗ. ಓಕೆ, ಮೋದಿಜಿ ಅವರು ಹೇಳ್ತಾ ಇದಾರಂತ ಮೆಡಿಟೇಷನ್ ಯೋಗ ಅಲ್ಲ. ಓಕೆ, ಎನಿವೇಸ್ ಇನ್ ಮೆಡಿಟೇಷನ್ ಯೋಗ ಮಾಡಿ ನೋಡಿ. ನೀವು ಯೋಚನೆ ಮಾಡುವಂತ ರೀತಿ, ನೀವು ನಡ್ಕೊಳ್ಳುವಂತ ರೀತಿ, ನಿಮ್ಗೆ ಒಳಗಡೆ ಇದ್ದ ಒಂದು ಫೀಲಿಂಗ್ ಬರುತ್ತೆ. ಓಕೆ, ಅದು ಹೇಳಿದ್ರೆ ಗೊತ್ತಾಗಲ್ಲ, ಮಾಡಿರೋರ್ಗೆ ಗೊತ್ತಾಗತ್ತೆ. ರೈಟ್, ನೀವು ಏನಾದ್ರೂ ಯೋಗ ಮಾಡಿದ್ರೆ ನಿಮ್ಗೆ ಹೇಗ್ ಫೀಲ್ ಆಯ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ನೆಕ್ಸ್ಟ್ ಒನ್, ಲರ್ನಿಂಗ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರಾಗ್ಮ್ಯಾಟಿಕ್ಲಿ ಇಂಪ್ರೂವಿಂಗ್ ಕಾನ್ಶಿಯನ್ಸ್. ಅಂದ್ರೆ ಇವಾಗ ಒಂದು 10 ವರ್ಷ ಹಿಂದೆ ನಿಮ್ಮನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 10 ವರ್ಷ ಹಿಂದೆ ಮತ್ತೆ ಇವಾಗ ಒಂದೇ ತರ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಅವಾಗ ನಿಮ್ಗೆ ಗೊತ್ತಾಗಿದ್ದು ಏನೇನು ಅಂತ ಮತ್ತೆ ಇವಾಗ ನೀವು ಕಂಪೇರ್ ಮಾಡಿದ್ರೆ ಎರಡೂ ವ್ಯತ್ಯಾಸ ಇರುತ್ತೆ. ನೀವು ಹೇಗೆ ಯೋಚನೆ ಮಾಡ್ತಾ ಇರ್ತೀರಾ ಅಂತ. ಏನಕ್ಕೆ, ಏನ್ ಡಿಫ್ರೆನ್ಸ್ ಅವಾಗ ಇವಾಗ? ನೀವು ಕಲ್ತಿರೋಂಥ ಎಕ್ಸ್ಪೀರಿಯನ್ಸಸ್, ನೀವು ಮೀಟ್ ಮಾಡಿರುವಂತ ಜನ ಜಾಸ್ತಿ ಆಗಿರುತ್ತೆ, ನೀವು ಕಲ್ತಿರುವಂತ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಆಗಿರುತ್ತೆ, ಲೈಫ್ ಲೆಸನ್ಸ್ ಜಾಸ್ತಿ ಆಗಿರುತ್ತೆ, ನಿಮ್ ನಾಲೆಜ್ ಜಾಸ್ತಿ ಆಗಿರುತ್ತೆ, ನಿಮ್ ಮೆಚುರಿಟಿ ಜಾಸ್ತಿ ಆಗಿರುತ್ತೆ. ಇದೆಲ್ಲ ಜಾಸ್ತಿ ಆಗ್ತಾ ಆಗ್ತಾ ನೀವು ನಿರ್ಧಾರ ತಗೊಳ್ಳೋಂತ ಕೆಪಾಸಿಟಿನೂ ಜಾಸ್ತಿ ಆಗಿರುತ್ತೆ. ನಿಮ್ ಮನಸ್ಸಾಕ್ಷಿಗೆ ಏನ್ ಬಲ ಇದೆ ಅದನ್ನು ಜಾಸ್ತಿ ಆಗಿರುತ್ತೆ. ರೈಟ್, ನೆಕ್ಸ್ಟ್, ಬ್ಯಾಲೆನ್ಸಿಂಗ್ ದ ಇನ್ನರ್ ವಾಯ್ಸ್ ವಿತ್ ಪ್ರಾಕ್ಟಿಕ್ಯಾಲಿಟಿ. ಓಕೆ, ಬ್ಯಾಲೆನ್ಸಿಂಗ್ ಇನ್ನರ್ ವಾಯ್ಸ್ ವಿತ್ ಪ್ರಾಕ್ಟಿಕ್ಯಾಲಿಟಿ ಅಂದ್ರೆ, ಓಕೆ, ನಿಮ್ ಒಳಗಡೆ ಏನೋ ವಾಯ್ಸ್ ಇದೆ, ಬಟ್ ಅದು ನಿಜವಾಗ್ಲೂ ಸಾಧ್ಯನಾ ಅಂತ ನೀವು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, ಅಂದ್ರೆ ಇವಾಗ ಏನೋ ಒಂದು ನಾನು ಈ ಒಂದು ಸ್ಟ್ರಾಟಜಿ ಫಾಲೋ ಮಾಡಬೇಕು, ಇದು ನಾಳೆಯಿಂದ ಮಾಡಬೇಕು, ಇದು ಒಳ್ಳೆ ಸ್ಟ್ರಾಟಜಿ, ಇದು ಇದಾಗುತ್ತೆ ಅಂತ, ಬಟ್ ಅದು 16 ಅವರ್ ಓದ್ಬೇಕು ಅಂತ ಇರುತ್ತೆ. ನಿಜವಾಗ್ಲೂ ನೀವು ಡೈಲಿ 16 ಅವರ್ ಕನ್ಸಿಸ್ಟೆಂಟ್ ಆಗಿ ಓದೋ ಕೆಪಾಸಿಟಿ ಇದೆಯಾ ನಿಮ್ಗೆ? ಅಕಸ್ಮಾತ್ ಏನಾದ್ರೂ ಇಲ್ಲ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಅದನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡಬೇಕು. ಓಕೆ, ನಾಳೆಯಿಂದ ಸೂಪರ್ ಆಗಿರೋ ಒಂದು ಬಿಸ್ನೆಸ್ ಐಡಿಯಾ ಬಂತು, ಹೇಗಾದ್ರೂ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ರಾತ್ರಿ ನಿಮ್ಗೆ ಯಾವಾಗೋ ಮನ್ಸಿಗೆ ಆ ಥಾಟ್ ಬರುತ್ತೆ. ಓಕೆ, ಬಟ್ ಆ ಒಂದು ಥಾಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲೋ 1 ಕೋಟಿ ರೂಪಾಯಿ ಬೇಕಾಗಿರುತ್ತೆ. ಆ ಕೋಟಿ ರೂಪಾಯಿ ಇದೆಯಾ ನಿಮ್ಮ ಹತ್ರ? ಇಲ್ಲ ಅಂದ್ರೆ ಅದು ಯಾವಾಗ ಪ್ರಾಕ್ಟಿಕಲ್ಲು ಮತ್ತೆ ನಿಮ್ ಮನ್ಸಲ್ಲಿ ಬಂದಿರೋಂತ ಒಂದು ಆಲೋಚನೆ ಯಾವಾಗ ಮೀಟ್ ಆಗಲ್ವೋ ಅವಾಗ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡೋದು ಕಲಿಬೇಕು. ರೈಟ್, ಸೊ ನೆಕ್ಸ್ಟ್ ಬಂದು ನಾಲೆಜ್ ಆಸ್ ವಿಸ್ಡಮ್ ಅಕಾರ್ಡಿಂಗ್ ಟು ಕಾನ್ಶಿಯನ್ಸ್. ಓಕೆ, ನಾಲೆಜ್ ಆಸ್ ವಿಸ್ಡಮ್ ಅಕಾರ್ಡಿಂಗ್ ಟು ಕಾನ್ಶಿಯನ್ಸ್. ಈ ನಾಲೆಜ್ ಆಸ್ ವಿಸ್ಡಮ್ ಅಂತ ಯಾರು ಹೇಳೋದು? ಓಕೆ, ಫಸ್ಟ್ ಆಫ್ ಆಲ್ ಇದನ್ನ ಸಾಕ್ರೆಟಿಸ್ ಹೇಳೋದು. ಓಕೆ, ಅಂದ್ರೆ ವರ್ಚ್ಯೂ ಎಥಿಕ್ಸ್ ಅಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ತರ ಹೇಳ್ತಾರೆ. ಅಂದ್ರೆ ಸಾಕ್ರೆಟಿಸ್ ಬಂದು ನಾಲೆಜ್ ಇಸ್ ವಿಸ್ಡಮ್ ಅಂತ ಹೇಳ್ತಾರೆ, ಅಂದ್ರೆ ನಾಲೆಜ್ ಇಸ್ ವರ್ಚ್ಯೂ ಅಂತ ಹೇಳ್ತಾರೆ. ಬಟ್ ಅದೇ ಪ್ಲಾಟೋ ಬಂದು ವಿಸ್ಡಮ್, ಕರೇಜ್, ಟೆಂಪರೆನ್ಸ್, ಜಸ್ಟಿಸ್, ಈ 4 ಕಾರ್ಡಿನಲ್ ವರ್ಚ್ಯೂಸ್ ಇದೆ, 4 ವರ್ಚ್ಯೂಸ್ ಅಂತ ಹೇಳ್ತಾರೆ. ಬಟ್ ಅದೇ ಅರಿಸ್ಟಾಟಲ್ ಬಂದು ತುಂಬಾ ವರ್ಚ್ಯೂಸ್ ಇದೆ, ಬಟ್ ಎಲ್ಲದಕ್ಕೂ ಗೋಲ್ಡನ್ ಮೀನ್ ಫೈಂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಸಾಕ್ರೆಟಿಸ್ ಬಗ್ಗೆ. ಓಕೆ, ಸೊ ಸಾಕ್ರೆಟಿಸ್ ಏನ್ ಹೇಳ್ತಾರೆ? ನಾಲೆಜ್ ಆಸ್ ವಿಸ್ಡಮ್ ಅಕಾರ್ಡಿಂಗ್ ಟು ಕಾನ್ಶಿಯನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಕ್ರಿಟಿಸಿಸಮ್ ಫಾರ್ ಕಾನ್ಶಿಯನ್ಸ್ ಆಸ್ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್. ನೋಡಿ, ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಇದೆಲ್ಲ ಓಕೆ, ಬಟ್ ಯಾವಾಗ್ಲೂ ನಮ್ಮ ಒಳಗಡೆ ಇರುವಂತ ಮನಸ್ಸಾಕ್ಷಿ ಯಾವಾಗ್ಲೂ ಕರೆಕ್ಟ್ ಆಗೇ ಹೇಳುತ್ತಾ ಅನ್ನೋದು ಕ್ವೆಶ್ಚನ್ ಇಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್, ಅಜ್ಮಲ್ ಕಸೆಬ್ಬು 2008 ಅಲ್ಲಿ 26/11 ಟೆರರಿಸ್ಟ್ ಅಟ್ಯಾಕ್ ಆಯ್ತು. ಅವಾಗ ಅವ್ರನ್ನ ಇಟ್ಕೊಂಡು ವಿಚಾರಿಸಿದಾಗ ಅಜ್ಮಲ್ ಕಸಬ್ಗೆ ಅಷ್ಟು ಜನ ಸಾಯಿಸಿದ್ದಾರೆ. ಓಕೆ, ಸಾಯಿಸಿದ್ರು ಅವನ್ ಏನ್ ಹೇಳ್ತಾ ಇದ್ದಾನೆ? ನಾನ್ ತಪ್ಪೇ ಮಾಡಿಲ್ಲ, ನಾನ್ ಜನ್ನತ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾವ ಲೆವೆಲ್ ಆಫ್ ಬ್ರೈನ್ ವಾಷಿಂಗ್ ಆಗಿರ್ಬೇಕು ಇಲ್ಲಿ? ಓಕೆ, ಅವನ್ ಮನಸ್ಸಾಕ್ಷಿ ಪ್ರಕಾರ ಅವ್ನ್ ಮಾಡಿರೋದು ಕರೆಕ್ಟೇ. ಹಾಗೆ ನೋಡಿದ್ರೆ ಪ್ರತಿಯೊಂದು ಟೆರರಿಸ್ಟುನು ಅವ್ರ ಪ್ರಕಾರ ಅವ್ರು ಮಾಡಿರೋದು ಸರಿನೇ. ಹಾಗಿರುವಾಗ ಮನಸ್ಸಾಕ್ಷಿ ಅನ್ನೋ ಒಂದು ಡಿಟರ್ಮಿನೆಂಟ್ ಇಟ್ಕೊಂಡು ಯಾವಾಗ್ಲೂ ಅದು ನಮ್ಮನ್ನ ನೈತಿಕತೆ ಅನ್ನೋ ಸರಿಯಾದ ಹಾದಿಲಿ ಕರ್ಕೊಂಡು ಹೋಗುತ್ತಾ ಅಂತ ಏನ್ ಗ್ಯಾರಂಟಿ? ನಮ್ಮ ಮನಸ್ಸಾಕ್ಷಿನೇ ಕರೆಕ್ಟ್ ಆಗಿದ್ರೆ ಅವಾಗ ಏನಾಗುತ್ತೆ? ರೈಟ್, ಸೊ
ಅದ್ರ ಬಗ್ಗೆ ಇವಾಗ ನಾವು ಚರ್ಚೆ ಮಾಡ್ತೇವೆ. ರೈಟ್, ಮೊದಲನೇದಾಗಿ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್. ಮನಸ್ಸಾಕ್ಷಿ ಅನ್ನೋದು, ಆತ್ಮಸಾಕ್ಷಿ ಅನ್ನೋದು ಇಟ್ಸ್ ವೆರಿ ಸಬ್ಜೆಕ್ಟಿವ್. ಅಂದ್ರೆ ಪ್ರತಿಯೊಬ್ರು ಪೊಸಿಷನ್ ನಲ್ಲಿ ಒಬ್ಬೊಬ್ರು ನಿಂತಾಗ ಅದೇನ್ ಸರಿ ಏನ್ ತಪ್ಪು ಅಂತ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಏನಕ್ಕಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಹೇಗ್ ವೆರಿಫೈ ಮಾಡೋದು, ಹೇಗ್ ಮೆಜರ್ ಮಾಡೋದು ಅಲ್ವಾ. ಎರಡನೇದು, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಸೋಷಲೈಸೇಷನ್ ಅಂತ ಹೇಳ್ಬೋದು. ಅಂದ್ರೆ ನಾವು ಏನ್ ಸರಿ ಅಂತ ನೋಡ್ಕೊಂಡು ಬೆಳೆದಿರ್ತೀವೋ ಅದೇ ಸರಿ ಅಂತ ನಮ್ಗೆ ಅನ್ಸುತ್ತೆ. ಓಕೆ, ಇವಾಗ ಮೇ ಬಿ ಒಂದು ವಿಲೇಜ್ ಅಲ್ಲಿ ನಾವು ಹೆಣ್ಮಕ್ಳು ಏನಾದ್ರೂ ಲೆಟ್ಸ್ ಸೇ ಒಂದು ಚಿಕ್ಕ ಬಟ್ಟೆ ಅಥವಾ ಏನಾದ್ರೂ ಫ್ಯಾಷನಬಲ್ ಬಟ್ಟೆ ಏನಾದ್ರೂ ಹಾಕು ನಾವು ನೋಡಿಲ್ಲ, ನಾವು ಸಡನ್ ಆಗಿ ಬೆಂಗಳೂರಿಗೆ ಬಂದು ಇದೆಲ್ಲ ನೋಡ್ತಾ ಇದೀವಿ ಅಂದಾಗ ಮೇ ಬಿ ನಮ್ಗೆ ತಪ್ಪ ಆಲೋಚನೆ ಬರ್ಬೋದು. ಏನಕ್ಕಂದ್ರೆ ನಾವು ನೋಡೇ ಇಲ್ಲ ಈ ತರ. ರೈಟ್, ಅದು ಸರಿ ತಪ್ಪು ಅನ್ನೋದು ವ್ಯತ್ಯಾಸ, ಬಟ್ ನಾವು ಹೇಗ್ ಅನ್ಕೊಂತಾ ಇದೀವಿ ಅನ್ನೋದ್ರ ಬಗ್ಗೆ ಇವಾಗ ಚರ್ಚೆ ಮಾಡ್ತಾ ಇದೀವಿ. ರೈಟ್, ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ನಿರ್ಭಯ ಕೇಸ್ ಆಯ್ತು. ನಿರ್ಭಯ ಆ ರೇಪಿಸ್ಟು ಎಲ್ಲರೂ ಎಲ್ಲಿಂದ ಬಂದವರು? ಹರಿಯಾಣ ಇಂದ. ಓಕೆ, ಅಲ್ಲಿ ಆ ರೂರಲ್ ಸೆಟಪ್ ಇಂದ ಸಡನ್ ಆಗಿ ಬಂದು ಅರ್ಬನ್ ಇದ್ರಲ್ಲಿ ಹೋಗಿ ಈ ತರ ಹುಡುಗಿನ ನೋಡಿ ಏನಾಯ್ತು ಅಂತ ಗೊತ್ತಿಲ್ಲ, ಈ ತರ ಒಂದು ಘೋರವಾದ ಒಂದು ಘಟನೆ ನಡೆಯುತ್ತೆ. ಓಕೆ, ಇದು ಯಾವುದೇ ಒಂಥರ ಜಸ್ಟಿಫಿಕೇಶನ್ ಮಾಡ್ತಾ ಇಲ್ಲ, ಅವ್ರು ಮಾಡಿರೋ ತಪ್ಪೆ, ಬಟ್ ಅವ್ರ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್, ಅವ್ರು ನೋಡಿರೋವಂಥದ್ದು, ಅವ್ರು ಕಲ್ತಿರೋವಂಥದ್ದು ಎಲ್ಲಾನು ತಪ್ಪಾಗಿರುವಾಗ ಅವ್ರ ತಪ್ಪಾದ ಒಂದು ವರ್ತನೆನೇ ಅವರಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು ಅಲ್ವಾ. ಓಕೆ, ಸೊ ಇವಾಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫ್ಯಾಮಿಲಿಲಿ ಒಬ್ರು ಮರ್ಡರರ್ ಇದ್ದಾರೆ ಅಂತ. ಅವ್ರು ಯಾವಾಗ್ಲೂ ಚಿಕ್ಕ ವಯಸ್ಸಿಂದ ಅವ್ರನ್ನ ಮರ್ಡರ್ ಮಾಡ್ತೀನಿ, ಇವ್ರನ್ನ ಮರ್ಡರ್ ಮಾಡ್ತೀನಿ ಅಂತ ಹೇಳ್ಕೊಂಡೆ ಈ ಮಗು ಬೆಳ್ದಿರುತ್ತೆ. ಅಂದ್ರೆ ಇದೆಲ್ಲ ನೋಡ್ಕೊಂಡೆ ಈ ಮಗು ಬೆಳ್ದಿರುತ್ತೆ. ನಾಳೆ ದಿವಸ ದೊಡ್ಡವರಾದ್ಮೇಲೆ ಇವ್ರನ್ನ ಹತ್ಯೆ ಮಾಡ್ಬೇಕು ಅಂತ ಇದೇನು ತಪ್ಪು ಅಂತಾನೆ ಆ ಥಾಟ್ ಬರಲ್ಲ ಆ ಮಗುಗೆ. ಏನಕ್ಕೆ? ದಿಸ್ ಇಸ್ ಏಜೆನ್ಸಿ ಆಫ್ ಸೋಷಲೈಸೇಷನ್ ಅಲ್ವಾ. ಓಕೆ, ಹೀಗೆ ಮಾಬ್ ಲಿಂಚಿಂಗು, ರೇಪ್ಸ್ ಇದೆಲ್ಲಾನು ಪ್ರಾಡಕ್ಟ್ಸ್ ಆಫ್ ಸೋಷಲೈಸೇಷನ್ ಅಂತ ಒಂಥರ ಹೇಳ್ಬೋದು. ಇದು ಹೇಳ್ಬೋದು ಹೊರತು ಇದೆಲ್ಲ ಜಸ್ಟಿಫಿಕೇಶನ್ ಅಂತೂ ಅಲ್ಲ, ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್, ಯೂಶಲಿ ನಾವು ಆತ್ಮಸಾಕ್ಷಿ, ಮನಸಾಕ್ಷಿ ಅಂತ ಏನ್ ಹೇಳ್ತಿದೀವಿ, ಇಟ್ ಇಸ್ ಜಸ್ಟ್ ಅ ಗಟ್ ಫೀಲಿಂಗ್. ಓಕೆ, ಅದಕ್ಕೆ ನಿಜವಾದ ಒಂದು ಎವಿಡೆನ್ಸ್ ಅಂತ ಎಲ್ಲ ಏನು ಇರಲ್ಲ. ಇಟ್ ಇಸ್ ಜಸ್ಟ್ ಅ ಗಟ್ ಫೀಲಿಂಗ್ ಅಂಡ್ ಇಟ್ ಇಸ್ ನಾಟ್ ಹ್ಯೂಮನ್ ಇಂಟೆಲೆಕ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಅಂದ್ರೆ ಅದಕ್ಕೆ ಯಾವುದೇ ಒಂಥರ ರ್ಯಾಷನಲ್ ಥಿಂಕಿಂಗ್ ಆಗಿರ್ಬೋದು, ಎವಿಡೆನ್ಸ್ ಬೇಸ್ಡ್ ಥಿಂಕಿಂಗ್ ಎಲ್ಲ ಏನು ಇರಲ್ಲ. ಏನೋ ಒಂದು ಅನ್ಸುತ್ತೆ, ಇದು ಹಿಂಗ್ ಮಾಡಿದ್ರೆ ಹಿಂಗ್ ಸರಿ ಆಗುತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಸರಿ ಆಗುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಯಾವುದೇ ಒಂಥರ ಎವಿಡೆನ್ಸ್ ಬೇಸ್ಡ್ ಥಿಂಕಿಂಗ್ ಯಾವ ತರನೂ ಇರಲ್ಲ. ರೈಟ್ ಅಲ್ವಾ. ಓಕೆ, ಕೆಲವೊಂದು ಥಿಂಕರ್ಸ್ ಮತ್ತೆ ಸೈಕ್ಯಾಟ್ರಿಸ್ಟ್ ಇವ್ರನ್ನೆಲ್ಲ ನಾವು ನೋಡಿದ್ರೆ, ಫಿಲಾಸಫರ್ಸ್ ಎಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳ್ತೀವಿ, ವೆರಿ ಫೇಮಸ್ ಸೈಕಾಲಜಿಸ್ಟ್ ಇವರು. ಓಕೆ, ಮತ್ತೆ ಥಾಮಸ್ ಹಾಬ್ಸ್ ಅಂತ ಹೇಳ್ತೀವಿ. ಇವರಿಬ್ರು ಕಾಮನ್ ಏನು ಅಂದ್ರೆ, ಇವರಿಬ್ರು ದೇ ಬಿಲೀವ್ ಇನ್ ದ ಇನ್ಹೆರೆಂಟ್ ಬ್ಯಾಡ್ನೆಸ್ ಆಫ್ ಅ ಮ್ಯಾನ್. ಇನ್ಹೆರೆಂಟ್ ಬ್ಯಾಡ್ನೆಸ್ ಅಂದ್ರೆ ದೇ ಬಿಲೀವ್ ದಟ್ ಮ್ಯಾನ್ ಇಸ್ ಇನ್ಹೆರೆಂಟ್ಲಿ ಈವಿಲ್ ಅಂತ. ಓಕೆ, ಮ್ಯಾನ್ ಇಸ್ ಇನ್ಹೆರೆಂಟ್ಲಿ ಈವಿಲ್ ಅಂದ್ರೆ ನಮ್ ಒಳಗಡೆ ಇರುವಂತ ಮೋಸ್ಟ್ ಇಂಟ್ರಿನ್ಸಿಕ್ ಎಸೆನ್ಸ್ ಏನಿದೆ, ಓಕೆ, ಒಬ್ಬ ಮನುಷ್ಯ ಎಲ್ಲಾ ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎತ್ಬಿಟ್ಟು ಒಳ್ಳೇದ್ ಮಾಡ್ತಾನ ಕೆಟ್ಟದ್ ಮಾಡ್ತಾನ ಅಂತ ಏನಾದ್ರು ನೋಡಿದ್ರೆ, ಕೆಟ್ಟದೇ ಮಾಡ್ತಾನೆ ಅಂತ ಆರ್ಗ್ಯೂ ಮಾಡೋರು ಇವ್ ಸಿಗ್ಮಂಡ್ ಫ್ರಾಯ್ಡ್ ಮತ್ತೆ ಥಾಮಸ್ ಹಾಬ್ಸ್. ಈ ತರ ಇರೋರು, ಅಂದ್ರೆ ಇವ್ರ ಸಿದ್ಧಾಂತದ ಪ್ರಕಾರ ನಾವೇನಾದ್ರೂ ಯೋಚನೆ ಮಾಡಿದ್ರೆ, ಅವಾಗ ಎಲ್ಲಾ ಮನುಷ್ಯರು ಕೆಟ್ಟದೇ ಮಾಡ್ಬೇಕಲ್ವಾ. ಓಕೆ, ಅಂದ್ರೆ ಅವ್ರ ಮನಸಾಕ್ಷಿ ಏನಾದ್ರು ಅದನ್ನೇ ಹೇಳುತ್ತೆ ಅಂತ ನೋಡಿದ್ರೆ, ಅವಾಗ ಎಲ್ಲರೂ ಕೆಟ್ಟದೇ ಯೋಚನೆ ಮಾಡ್ತಾರೆ. ಓಕೆ, ಸೊ ಈ ಒಂದು ಡಯಾಗ್ರಾಮ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಇಟ್ ಇಸ್ ಡೂಯಿಂಗ್ ದ ಥಿಂಗ್ಸ್ ರೈಟ್ ಅಂಡ್ ಡೂಯಿಂಗ್ ದ ರೈಟ್ ಥಿಂಗ್ಸ್. ಡೂಯಿಂಗ್ ದ ಥಿಂಗ್ಸ್ ರೈಟ್ ಅಂದ್ರೆ ನಾವು ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಕಾನೂನು, ನಿಯಮ, ಅಧಿನಿಯಮ, ಓಕೆ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೆ ಡೂಯಿಂಗ್ ದ ರೈಟ್ ಥಿಂಗ್ಸ್ ಅಂತ ನಾವ್ ಏನಾದ್ರು ನೋಡಿದ್ರೆ, ದಟ್ ಈಸ್ ನಥಿಂಗ್ ಬಟ್ ಕಾನ್ಶಿಯನ್ಸ್. ಓಕೆ, ಮನಸಾಕ್ಷಿ, ಆತ್ಮಸಾಕ್ಷಿ. ಸೊ ಕಾನೂನು ಪ್ಲಸ್ ಆತ್ಮಸಾಕ್ಷಿ ನಾವು ಯಾವಾಗ ಫಾಲೋ ಮಾಡ್ತೀವೋ ಅವಾಗ ನಾವೊಂದು ನೈತಿಕತೆ ಇರುವ ಸಮಾಜದ ಬಳಿ ನಾವು ನಡೀತಾ ಇದ್ದೀವಿ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಮ್ಯಾನಿಫೆಸ್ಟೇಷನ್ಸ್ ಇನ್ ಪಬ್ಲಿಕ್ ಡೊಮೈನ್. ಮ್ಯಾನಿಫೆಸ್ಟೇಷನ್ಸ್ ಇನ್ ಪಬ್ಲಿಕ್ ಡೊಮೈನ್ ಅಂದ್ರೆ ನಾವು ಈ ಪಬ್ಲಿಕ್, ಈ ಮನಸಾಕ್ಷಿ ಅಂತ ಕರೆಕ್ಟ್ ಆಗಿ ನಾವು ಯೋಚನೆ ಮಾಡೋದು ಸ್ಟಾರ್ಟ್ ಮಾಡಿದ್ರೆ,
ಆ ಒಂದು ಮನಸಾಕ್ಷಿ ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ಅದು ಸಮಾಜದಲ್ಲಿ ಒಂದು ಪಬ್ಲಿಕ್ ಡೊಮೇನ್ ಅಲ್ಲಿ ಹೇಗೆ ವ್ಯಕ್ತ ವ್ಯಕ್ತಪಡಿಸುತ್ತೆ, ರೈಟ್? ಮೊದಲನೇದು ಬಂದು ಗಿಲ್ಟ್ ಫೀಲಿಂಗ್. ಓಕೆ, ಅಂದ್ರೆ ನಾವು ನಮ್ಮ ಮನಸಾಕ್ಷಿ ಪ್ರಕಾರ ನಡ್ಕೊಂಡಿಲ್ಲ ಅಂದ್ರೆ ನಮ್ಮನ್ನ ಒಂದು ಗಿಲ್ಟ್, ಒಂದು ರಿಮೋರ್ಸ್ ಕಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಅಂದ್ರೆ ಇವಾಗ ನೀವು ಒಂದು IPS ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಒಂದು ಲಾಠಿ ಚಾರ್ಜ್ ಆರ್ಡರ್ ಮಾಡ್ತೀರಾ. ಆ ಲಾಠಿ ಚಾರ್ಜ್ ಆರ್ಡರ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋರೆಲ್ಲ ಫಾರ್ಮರ್ಸ್. ಓಕೆ, ನಿಮ್ ಫಾರ್ಮರ್ಸ್ ಮೇಲೆ ಅಪಾರವಾದ ಗೌರವ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಲಾ ಅಂಡ್ ಆರ್ಡರ್ ಕಾಪಾಡಬೇಕು ಅನ್ನೋ ಕರ್ತವ್ಯನೂ ಇದೆ. ಇವಾಗ ಏನ್ ಮಾಡ್ತೀರಾ? ಲಾಠಿ ಚಾರ್ಜ್ ಆರ್ಡರ್ ಮಾಡ್ಲೇಬೇಕು. ಅಲ್ಲಿ ಎಷ್ಟೊಂದು ವಿಮೆನ್ ಚಿಲ್ಡ್ರನ್ ಇದ್ದಾರೆ, ಏನ್ ಮಾಡ್ತೀರಾ? ನೀವು ಲಾ ಅಂಡ್ ಆರ್ಡರ್ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಈ ಒಂದು ಕಮಾಂಡ್ ಕೊಡ್ಲೇಬೇಕಾಗಿರತ್ತೆ. ಅವಾಗ ನಿಮ್ಮ ಆತ್ಮಸಾಕ್ಷಿ ಚುಚ್ಚುತ್ತಾ ನಿಮ್ಮನ್ನ ಅಂದ್ರೆ ಖಂಡಿತ ಚುಚ್ಚುತ್ತೆ. ಓಕೆ, ನೆಕ್ಸ್ಟ್ ಕಾನ್ಫ್ಲಿಕ್ಟಿಂಗ್ ಆರ್ಡರ್ಸ್. ಅಂದ್ರೆ ಪೊಲಿಟಿಷಿಯನ್ ಏನೋ ಒಂದು ಆರ್ಡರ್ ಮಾಡ್ತಾರೆ, ಬಟ್ ಅದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇರಲ್ಲ, ಏನ್ ಮಾಡೋದು? ನೆಕ್ಸ್ಟ್ ನ್ಯೂಟ್ರಾಲಿಟಿ. ಓಕೆ, ಅಂದ್ರೆ ಕರಪ್ಟ್ ಕೊಲೀಗ್ಸ್ ಮೇಲೆ ಯಾವುದೇ ಒಂಥರ ಆಕ್ಷನ್ ತಗೊಳಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ. ನೆಕ್ಸ್ಟ್ ರೆಸಿಗ್ನೇಷನ್. ಓಕೆ, ಅಂದ್ರೆ ಕೇರಳ ಕ್ಯಾಡರ್ ಒಬ್ರು IAS ಆಫೀಸರ್ ಇರ್ತಾರೆ, ಗೋಪಿನಾಥ್ ಕಣ್ಣನ್ ಅಂತ. ಅವರು 2019 ಅಲ್ಲಿ ಯಾವಾಗ ಆರ್ಟಿಕಲ್ 370 ಅಬ್ರೋಗೇಟ್ ಆಯ್ತು, ಅವಾಗ ಅವರು ಗವರ್ಮೆಂಟ್ ಮೇಲೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ಬೇಕು ಅಂತ ಅವ್ರು ರೆಸಿಗ್ನೇಷನ್ ಕೊಟ್ಬಿಡ್ತಾರೆ, ರೈಟ್? ಇದು ಸರಿ ತಪ್ಪು ಬಗ್ಗೆ ನಾವು ವಿಚಾರ ಮಾಡ್ತಾ ಇಲ್ಲ, ಬಟ್ ಅವ್ರ ಆತ್ಮಸಾಕ್ಷಿ ಪ್ರಕಾರ ಏನೇನ್ ನಡೀತಾ ಇದೆ, ಅದು ಹೇಗ್ ನೆಗೆಟಿವ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಸೂಸೈಡ್ಸ್. ಅಂದ್ರೆ ಎಷ್ಟೊಂದ್ ಜನ ಅವ್ರ ಮನಸಾಕ್ಷಿ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಅಂತ ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಓಕೆ, ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ನೀವು ಹಿಸ್ಟ್ರಿಯಲ್ಲಿ ಓದೇ ಇರ್ತೀರಾ, ರಾಬರ್ಟ್ ಕ್ಲೈವ್. ಓಕೆ, ದ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಸೊ ಗವರ್ನರ್ ಜನರಲ್ ಅಲ್ಲ, ಗವರ್ನರ್. ಓಕೆ, ಸೊ ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಬೆಂಗಾಲ್ ಅಲ್ಲಿ. ಓಕೆ, ಎಷ್ಟೊಂದು ಅನ್ವಾರಂಟೆಡ್ ಡೀಲ್ಸ್ ಅದು ಇದು ಮಾಡ್ಕೊಂಡು, ಓಕೆ, ಇಂಗ್ಲೆಂಡ್ ಎಲ್ಲಾ ದುಡ್ಡನ್ನು ದೋಚ್ಕೊಂಡು ಹೋಗಿ ಅಲ್ಲೊಂದು ದೊಡ್ಡ ಪ್ಯಾಲೇಸ್ ಕಟ್ತಾರೆ. ಬಕಿಂಗ್ಹ್ಯಾಮ್ ಪ್ಯಾಲೇಸೇ ಏನು ಇಲ್ಲ ಇದ್ರ ಮುಂದೆ, ಆ ತರ ಒಂದು ಪ್ಯಾಲೇಸ್ ಕಟ್ಕೊಂತಾರೆ ಎಲ್ಲಾ ಭ್ರಷ್ಟಾಚಾರ ಮಾಡಿ. ಇನ್ಫ್ಯಾಕ್ಟ್ ಈಸ್ಟ್ ಇಂಡಿಯಾ ಕಂಪನಿನೇ ಲಾಸ್ ಅಲ್ಲಿ ತೋರಿಸುತ್ತಾರೆ, ರೈಟ್? ಸೊ ದಿಸ್ ಇಸ್ ಡ್ಯೂ ಟು ದ ಕರಪ್ಷನ್ ಚಾರ್ಜಸ್, ರೈಟ್? ಸೊ ಲಾಸ್ಟ್ ಅಲ್ಲಿ ಇವ್ರನ್ನ ಟ್ರಯಲ್ಗೆ ಹಾಕಿದಾಗ ಇವ್ರು ಫೈನಲಿ ಸೂಸೈಡ್ ಮಾಡ್ಕೊಂತಾರೆ, ರೈಟ್? ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಪ್ರೈವೇಟ್ ಎಥಿಕ್ಸ್ ಅಂಡ್ ಪಬ್ಲಿಕ್ ಎಥಿಕ್ಸ್. ಓಕೆ, ಅಂದ್ರೆ ಎಕ್ಸಾಂಪಲ್ ಬಂದು ಅಕ್ನಾಲೆಜ್ಮೆಂಟ್ ಆಫ್ ಹಿಸ್ಟಾರಿಕಲ್ ರಾಂಗ್ಸ್ ಬೈ ಯುನೈಟೆಡ್ ಕಿಂಗ್ಡಮ್. ಅಂದ್ರೆ ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಅಲ್ಲಿ ಏನೇನಾಗಿರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು, ಜನರಲ್ ಡಯರ್ ಏನ್ ಮಾಡಿದ್ರು ಅಂತ. ಮತ್ತೆ ಕೆನಡಾ ಕೊಮಗಾಟು ಮಾರು ಇನ್ಸಿಡೆಂಟ್ ಅಂತ, ಇದ್ರ ಬಗ್ಗೆನೂ ನೀವು ಓದಿರ್ತೀರಾ. ಓಕೆ, ಸೊ ಕೊಮಗಾಟು ಮಾರು ಬಂದು ಒಂದು ಶಿಪ್, ಓಕೆ, ಜಾಪನೀಸ್ ಶಿಪ್ ಕೆನಡಾ ಇಂದ ಬರುತ್ತೆ. ಆಮೇಲೆ ಅಲ್ಲಿ ಬಜ್ ಇನ್ಸಿಡೆಂಟ್ ಅಲ್ಲಿ ಏನೇನಾಯ್ತು ಅಂತ ಅದೆಲ್ಲ ಮಾಡರ್ನ್ ಹಿಸ್ಟ್ರಿ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಕೊಂಡಿದೀನಿ, ಅದಕ್ಕೆ ನಾವು ಮುಂದೆ ಹೋಗ್ತಾ ಇದೀವಿ. ಓಕೆ, ಸೊ ಫೈನಲ್ ಆಗಿ ನಾವು ಹೇಗೆ ಕನ್ಕ್ಲೂಡ್ ಮಾಡ್ಬೋದು ಇದನ್ನ ನೋಡಿ. ಇಂಟೆಲಿಜೆನ್ಸ್ ಕ್ಯಾನ್ ಓನ್ಲಿ ಬಿ ಮೌಂಟೆಡ್ ಆನ್ ದ ಬೇಸ್ ಆಫ್ ಪ್ಯೂರ್ ಹಾರ್ಟ್ as told in the Indian philosophy, which prioritizes chitta shuddhi over buddhi shuddhi. Okay, chitta shuddhi over buddhi shuddhi. Okay, ಅಂದ್ರೆ ನಮ್ ಇಂಟೆಲಿಜೆನ್ಸ್ ಅಂತ ಏನಿರುತ್ತೆ ಅದು ಒಂದು ಸ್ವಚ್ಛವಾದ ಮನಸ್ಸಿನ ಆಧಾರದ ಮೇಲ್ ಮಾತ್ರ ಅದು ವರ್ಕ್ ಆಗಕ್ ಸಾಧ್ಯ. ಓಕೆ, ನಮ್ ಇಂಡಿಯನ್ ಫಿಲಾಸಫಿಲೂ ಇದೇ ಹೇಳ್ತಾರೆ. ಓಕೆ, ಯಾವಾಗ್ಲೂ ನಮ್ ಮನ್ಸು ಪ್ಯೂರ್ ಆಗಿರ್ಬೇಕು, ನಮ್ ಬುದ್ಧಿಗಿಂತನೂ ಅಂತ ಹೇಳ್ತಾರೆ, ರೈಟ್? ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಶಿಯನ್ಸ್. ಇವಾಗ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಮತ್ತೆ ಇದ್ರ ಬಗ್ಗೆ ಎಲ್ಲಾ ತರ ಇನ್ಫಾರ್ಮೇಶನ್, ಎಷ್ಟೊಂದು ಎಕ್ಸಾಂಪಲ್ಸ್ ಮತ್ತೆ ಎಷ್ಟೊಂದು ಕೀವರ್ಡ್ಸ್, ಥಿಂಕರ್ಸ್ ಎಲ್ಲಾನು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಇವಾಗ ನಿಮ್ಮ ಹತ್ರ ಈ ರಿಚ್ ಕಂಟೆಂಟ್ ನೀವು ಇದನ್ನ ಆನ್ಸರ್ಸ್ ಅಲ್ಲೂ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಇವಾಗ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ನೋಡ್ಬಿಡೋಣ ಲಾಸ್ಟ್ ಅಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪ್ರಾಕ್ಟೀಸ್ ಕ್ವೆಶ್ಚನ್ ಅಲ್ಲಿ, conscience is often regarded as the ultimate ethical guide, but it can also be shaped on personal biases and societal influences. Discuss the role of conscience as the source of ethical guidance. Highlight the strength and its limitations. Okay, ಮೊದಲು ಇಲ್ಲಿ ಏನ್ ಮಾಡ್ತೀರಾ, ಮೊದಲು ಡೆಫಿನೇಷನ್ ಬರೀತೀರಾ. ಆಲ್ರೆಡಿ ನಾವು ಡೆಫಿನೇಷನ್ ಕೊಟ್ಟಿದ್ದೀವಿ. ಆಮೇಲೆ ಕ್ರಿಟಿಸಿಸಮ್ ಆಫ್ ಕಾನ್ಶಿಯನ್ಸ್. ಸೊ ಆಲ್ರೆಡಿ ನಾವೇನ್ ಡಿಸ್ಕಸ್ ಮಾಡಿದೀವೋ ಅದೇ, ಬಟ್ ಹೆಡ್ಡಿಂಗ್ ಏನಿರುತ್ತೆ,
ಕಾನ್ಷನ್ಸ್ ಆಸ್ ಎಥಿಕಲ್ ಗೈಡ್. ಅಂದ್ರೆ ಕಾನ್ಷನ್ಸ್ ಹೇಗೆ ಒಂದು ಎಥಿಕಲ್ ಗೈಡ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಒಂದು 4 ಪಾಯಿಂಟ್ ಬರೀತೀರಾ ವಿತ್ ಎಕ್ಸಾಂಪಲ್ಸ್ ಇಫ್ ಪಾಸಿಬಲ್. ಓಕೆ, ಆಮೇಲೆ ದೆನ್ ಯು ವಿಲ್ ಗೋ ಟು ಏನಕ್ಕೆ ಕಾನ್ಷನ್ಸು ಯಾವಾಗ್ಲೂ ಸರಿಯಾಗಿರುವಂತ ಒಂದು ಪ್ರಿನ್ಸಿಪಲ್ ಅಲ್ಲ ಅಂತ. ಇಲ್ಲಿ ನಾವು ಕ್ರಿಟಿಸಿಸಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಆದ್ಮೇಲೆ ಕನ್ಕ್ಲೂಷನ್ ಬರೀತೀವಿ. ಇದೇ ಏನಾದ್ರು 15 20 ಮಾರ್ಕ್ಸ್ ಏನಾದ್ರು ಆಗಿದ್ರೆ ಅವಾಗ ಸ್ಟ್ರೆಂತ್ಸ್ ಆಫ್ ಕಾನ್ಷನ್ಸ್ ಮತ್ತೆ ಲಿಮಿಟೇಷನ್ಸ್ ಆಫ್ ಕಾನ್ಷನ್ಸ್ ಎಲ್ಲದಕ್ಕೂ ಒಂದು 5 ಪಾಯಿಂಟ್ಸ್ ಬರೆದು ಆಮೇಲೆ ಫೈನಲ್ ಆಗಿ ಇದೇ ಕನ್ಕ್ಲೂಷನ್ ನಾವು ಅಲ್ಲಿ ಕೊಡ್ತೀವಿ, ರೈಟ್? ಸೊ ಇದರಿಂದ ನಿಮ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹಾಟ್ಸ್ಪಾಟ್ ಟಾಪಿಕ್ ಕವರ್ ಆಗಿದೆ ಅಂತ ಅನ್ಕೊಂಡಿದೀವಿ. ಓಕೆ, ಅಂಡ್ ಐ ಹೋಪ್ ದಟ್ ಯು ವಿಲ್ ಯೂಸ್ ದಿಸ್ ನಾಲೆಜ್ ಫಾರ್ ರೈಟಿಂಗ್ ಯುವರ್ KS ಮೇನ್ಸ್. ಸೊ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಅಂಡ್ ವರ್ಕ್ ಇಟ್ ಔಟ್ ಎವ್ರಿ ಡೇ. ಡೈಲಿ ಇದ್ರ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ ಅಂಡ್ ಕೀಪ್ ಬೈ ಹಾರ್ಟಿಂಗ್ ದಿಸ್. ಓಕೆ ಅಲ್ವಾ? ಓಕೆ, ಸೊ ಎವ್ರಿಬಡಿ ಇವಾಗ ಕಮೆಂಟ್ ಮಾಡುವಂತ ಟೈಮ್ ಬಂತು. ಐ ಹ್ಯಾವ್ ಕಂಪ್ಲೀಟೆಡ್ ಡೇ 4 and I will complete the 70-day challenge ಅಂತ ಎಲ್ಲರೂ ಟೈಪ್ ಮಾಡಿ. ಓಕೆ, ಆಲ್ರೆಡಿ ಸುಮಾರಷ್ಟು ಜನ ಟೈಪ್ ಮಾಡ್ತಾ ಇದ್ದೀರಾ. ನೀವು ಟೈಪ್ ಮಾಡಿರುವಂತ ಕಮೆಂಟ್ಸೇ ನಮಗೆ ಪ್ರೋತ್ಸಾಹ. ಸೊ ಇನ್ನೂ ಜಾಸ್ತಿ ಕಮೆಂಟ್ಸ್ ಅಲ್ಲಿ ನಮ್ಗೆ ಇನ್ನೂ ಪ್ರೋತ್ಸಾಹ ನೀಡಿ ಅಂಡ್ ನಿಮಗ್ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ. ನೀವು ಡೈಲಿ ಕಮೆಂಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನೀವು ನಿಮ್ಗೆ ಮಾಡ್ಕೊಳ್ಳುವಂತ ಪ್ರಾಮಿಸ್. ಸೊ ನೀವು ಇವತ್ತು ಕಮೆಂಟ್ ಮಾಡಿದೀರಾ ಅಂತ ನಾಳೆನೂ ವಿಡಿಯೋ ನೋಡಕ್ ಬಂದೇ ಬರ್ತೀರಾ. ಓಕೆ, so this is our challenge. Anyways, I will see you all in the next class. Until then, thank you. Have a nice day.